ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದ ನಮ್ಮ ಕುಡ್ಲ ಮತ್ತು SPOSS ಜಂಟಿಯಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಅನುಕೂಲವಾದಂಥ ಸಮಯದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸಿದ್ಧರಾಗಿರುವಂತಹ ಯೋಗ ಆರೋಗ್ಯ ಈ ಒಂದು ನಿರಂತರ ಯೋಗ ತರಗತಿಯ ಅಭ್ಯಾಸದ 13ನೇ ದಿನ ಇವತ್ತು. ನಿರಂತರವಾಗಿ ಕಳೆದ 12 ದಿನಗಳಿಂದ ನಾವು ಯೋಗದ ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳಲ್ಲಿ ಮೊದಲನೇ 2 ಮೆಟ್ಟಿಲಾದಂಥ ಯಮ ನಿಯಮದ ಬಗ್ಗೆ ಮಾಹಿತಿಯನ್ನು ತಗೊಂಡಿದ್ದೇವೆ. ಅದ ನಂತರ ಮುಂದುವರಿದ ಭಾಗವಾಗಿ ಯಾವುದೆಲ್ಲ ಆಸನಗಳು ಪ್ರಾಣಾಯಾಮ ಅದರ ಬಗ್ಗೆ ಮುಂದೆ ತಿಳಿಯುತ್ತೇವೆ. ಈ ಹಂತದಲ್ಲಿ ಒಮ್ಮೆ ಆ 2 ಮೆಟ್ಟಿಲಾದಂಥ ಯಮ ನಿಯಮದ ಬಗ್ಗೆ ಸ್ವಲ್ಪ ಇನ್ನೂ ಮಾಹಿತಿಯನ್ನು ನೀಡೋದ್ರ ಮೂಲಕ ಅದ್ರ ಜೊತೆಗೆ ನಾವು ಆಸನಗಳನ್ನು ಅಭ್ಯಾಸ ಮಾಡಿದ್ದೇವೆ. ಆ ಆಸನಗಳ ಅಭ್ಯಾಸದ ಜೊತೆಗೆ ಇವತ್ತು ಭಕ್ತಿ ಯೋಗ ಅಂದರೆ ಯೋಗದಲ್ಲಿ ಕೇವಲ ಆಸನ ಪ್ರಾಣಾಯಾಮ ನಮಸ್ಕಾರಗಳು ಅದ್ರ ಜೊತೆಗೆ ಹಾಡುಗಳನ್ನು ಭಕ್ತಿಗೆ ಸಂಬಂಧಪಟ್ಟ ಹಾಡುಗಳನ್ನು ಜೊತೆ ಮಾಡಿ ಆ ರೀತಿ ಕೂಡ ನಮ್ಮ ಅಭ್ಯಾಸವನ್ನು ಮಾಡ್ಬೋದು ಎನ್ನುವಂಥ ಚಿಂತನೆ ಹಿರಿಯರು ಮಾಡಿದ್ದಾರೆ. ನಮ್ಮ ಜೊತೆ ಈ ಅವಧಿಯಲ್ಲಿ ರವೀಶಣ್ಣ SPOSS ಮಂಗಳೂರಲ್ಲಿ ಪ್ರಾರಂಭ ಆಗಲಿಕ್ಕೆ ಮೂಲ ಒಬ್ಬರು ಯೋಗ ಬಂಧು, ಅವ್ರ ಜೊತೆಗೆ ಹಲವಾರು ಸಮಾನ ಮನಸ್ಕರು ಜೊತೆಗೂಡಿ ಮಂಗಳೂರಲ್ಲಿ SPOSSನ ಘಟಕವನ್ನು ಪ್ರಾರಂಭಿಸಿ ಇವತ್ತು ಸಾವಿರಾರು ಯೋಗ ಶಿಕ್ಷಕರು ಲಕ್ಷಾಂತರ ಯೋಗ ಬಂಧುಗಳು ನಮ್ಮ ಮಂಗಳೂರಿನ ಈ ಒಂದು ಮಂಗಳೂರು ತಾಲೂಕು ಹಾಗೆ ಪಕ್ಕದಲ್ಲಿರುವಂಥ ಉಪ್ಪಿನಂಗಡಿ ಇರ್ಬೋದು, ಹಾಗೆ ನಮ್ಮ ಬೆಳ್ತಂಗಡಿ ಪುತ್ತೂರು ಈ ಎಲ್ಲ ಭಾಗಗಳಲ್ಲಿ ನಿರಂತರವಾಗಿ ಅಭ್ಯಾಸ ಆಗ್ತಾ ಇದೆ. ರವಿಶಣ್ಣನವರು ಈ ಅವಧಿಯನ್ನು ನಮಗೆ ತಗೊಳ್ತಾರೆ. ಅವರನ್ನು ಈ ಅವಧಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ. ಹಾಗೆ ಅವ್ರ ಜೊತೆಗೆ ಪ್ರಾತ್ಯಕ್ಷಿಕೆಗೆ ಜೀವನಣ್ಣ ಮತ್ತು ಶುಭಕ್ಕ ಅವರು ಕೂಡ ಈ ಅವಧಿಯಲ್ಲಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೆ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ಅವಧಿ ಏನಿರ್ಬೋದು, ನಾವು ಒಂದು ವಿಶೇಷ ಅವಧಿ ತರಗತಿ ಅಂತ ಹೇಳಿದ್ದೇವೆ, ಅದರ ನಿರೀಕ್ಷೆಯಲ್ಲಿ ತಾವಿದ್ದೀರಿ. ನಾವೆಲ್ಲ ಇವತ್ತಿನ ಅವಧಿಗೆ ಸಿದ್ಧರಾಗಿದ್ದೀರಿ. ಬನ್ನಿ ಇವತ್ತಿನ ಅವಧಿಯನ್ನು ಪ್ರಾರಂಭಿಸೋಣ. ನಿಮಗೂ ಗೌರವದ ಸ್ವಾಗತ. ಮುಂದಿನ ಅವಧಿಯನ್ನು ರವಿಶಣ್ಣ ನಡೆಸ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹರಿ ಓಂ. ಬಂಧುಗಳೇ ನಮಸ್ತೆ, ನಮಸ್ಕಾರ. ನಿರಂತರ ಯೋಗಾಭ್ಯಾಸದಲ್ಲಿದ್ದೇವೆ ನಾವೆಲ್ಲ. ಸೊ ಆರಂಭದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಯೋಗ ಸಾಧನೆಗೆ ಶರೀರ ಮತ್ತು ಮನಸ್ಸನ್ನು ಸ್ಥಿತಗೊಳಿಸೋದು, ಅದಕ್ಕೋಸ್ಕರ ಮಾನಸಿಕ ಸಿದ್ಧತೆ ಮತ್ತು ಪ್ರಾರ್ಥನೆ ಬರೋಣ. ಎಲ್ಲ ವಜ್ರಾಸನ ಸ್ಥಿತಿಗೆ ಬರೋಣ. ಯಾರಿಗೆ ಸಾಧ್ಯ ಆಗೋದಿಲ್ಲ ಅವರು ಸುಖಾಸನ ಅಥವಾ ಚೇರ್ನ ಮೇಲೆ ಕೂತ್ಕೊಂಡು ಮಾಡ್ಬೋದು. ಬೆನ್ನು ಮಾತ್ರ ನೇರ ಇರಲಿ. 2 ಕೈಯಲ್ಲಿ ಚಿನ್ಮುದ್ರೆ ಸ್ಥಾಪಿಸೋಣ. ತೊಡೆಯ ಮೇಲೆ ಅಥವಾ ಮಂಡಿಯ ಮೇಲೆ ಸ್ಥಾಪಿಸೋಣ. ಮೃದುವಾಗಿ ಹಗುರವಾಗಿ ಕಣ್ಣನ್ನು ಮುಚ್ಚಿಕೊಳ್ಳುವ, ಮನಸ್ಸನ್ನು ಏಕಾಗ್ರತೆಗೊಳಿಸುವಂತಹ ಸಮಯ. ಪ್ರಕೃತಿಯನ್ನು ಗಮನಿಸೋಣ, ಭೂಮಿಯನ್ನು ಗಮನಿಸೋಣ, ಭೂಮಿಯ ಆಕಾರವನ್ನು ಗಮನಿಸೋಣ, ಭೂಮಿಯ ವಿಭಾಗಗಳನ್ನು ಗಮನಿಸೋಣ. ಹಾಗೆ ನಿಧಾನವಾಗಿ ಭೂಮಿ ಸೂರ್ಯನ ಸುತ್ತ ತಿರುಗುತ್ತಿದೆ, ಗಮನಿಸೋಣ. ಇಂಥ ಸೂರ್ಯಮಂಡಲದಂತೆ ಅನೇಕ ಸೂರ್ಯಗಳು ಗ್ಯಾಲಕ್ಸಿಯಲ್ಲಿ ಗಮನಿಸೋಣ. ಪುನಃ ನಿಧಾನವಾಗಿ ನಮ್ಮ ಶರೀರದ ಕಡೆಗೆ ಬರೋಣ. ನೆತ್ತಿಯಿಂದ ಪಾದ ತಳದವರೆಗೆ ಸರಿ ಶರೀರ ಕುಳಿತುಕೊಂಡ ಭಂಗಿ. ಪಂಚಭೂತಗಳಿಂದ ನಿರ್ಮಾಣಗೊಂಡ ಈ ಅದ್ಭುತ ಶಿವದ ಒಳಗಿರುವ ಒಂದಷ್ಟು ಅಂಗಾಂಗಗಳು, ಹಾಗೆ ಒಳಗಡೆ ನಡೆಯುತ್ತಿರುವಂತಹ ಕ್ರಿಯೆಗಳನ್ನು ಗಮನಿಸೋಣ. ಉಸಿರಾಟ ನಿರಂತರವಾಗಿ ಮುಂದುವರಿಯುತ್ತಿದೆ. ರಕ್ತ ಶುದ್ಧೀಕರಣ, ಶುದ್ಧಗೊಂಡಂತಹ ರಕ್ತವನ್ನು ಹೃದಯವು ಇಡೀ ಶರೀರಕ್ಕೆ ಸರಬರಾಜು ಮಾಡುತ್ತಿದೆ. ಅಲ್ಲಿಂದ ಅಶುದ್ಧ ರಕ್ತವನ್ನು ಪುನಃ ಸಂಗ್ರಹಿಸಿ ಶ್ವಾಸಕೋಶಕ್ಕೆ ತಲುಪಿಸಿ ಅಲ್ಲಿಂದ ಮೂಗಿನ ಮೂಲಕ ಹೊರಕ್ಕೆ ಕಳುಹಿಸುತ್ತಿದೆ. ದಿನದ 24 ಗಂಟೆ ನಿರಂತರವಾಗಿ ಇದು ಮುಂದುವರಿಯುತ್ತಿದೆ. ಶರೀರದ ಮಧ್ಯಭಾಗದಲ್ಲಿ ಜೀರ್ಣಕ್ರಿಯೆಗಳು ನಿರಂತರವಾಗಿ ಸಂಪೂರ್ಣ ಅನೈಚ್ಛಿಕ ಸ್ನಾಯುಗಳ ಮೂಲಕ ನಡೆಯುತ್ತಿದೆ.
ಸೊಂಟವನ್ನು ಗಮನಿಸುತ್ತೇನೆ, ಬೆನ್ನಿನ ಮೂಳೆಯನ್ನು ಗಮನಿಸುತ್ತೇನೆ, ಎರಡೂ ಕಾಲುಗಳು ಪೀಠಸ್ವರೂಪ ಗಮನಿಸುತ್ತೇನೆ. ಕುಳಿತುಕೊಳ್ಳಲು, ನಿಂತುಕೊಳ್ಳಲು, ನಡೆದಾಡಲು, ಓಡಾಡಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಶರೀರದ ಒಳಗಿನ ಮನಸ್ಸನ್ನು ಗಮನಿಸುತ್ತೇನೆ. ಮನಸ್ಸಿನ ಬೇರೆ ಬೇರೆ ವಿಭಾಗಗಳು, ಎಲ್ಲ ಮನಸ್ಸಿನ ವಿಕಲ್ಪಗಳನ್ನು ಪಕ್ಕಕ್ಕೆ ಸರಿಸಿ ಪೂರ್ಣ ಮನಸ್ಸಿನಿಂದ ನಾನು ಪರಮಾತ್ಮನನ್ನು, ಭಗವಂತನನ್ನು ಜೋಡಿಸಿಕೊಳ್ಳುತ್ತೇನೆ. ನನಗೆ ಎಲ್ಲವನ್ನೂ ದಯಪಾಲಿಸುವಂತಹ ತಂದೆ ಪರಮಾತ್ಮನನ್ನು ಅಂತರಂಗದಲ್ಲಿ ಸ್ಥಾಪನೆಗೊಳಿಸಿ ಪ್ರಾರ್ಥನೆಗೋಸ್ಕರ ಎರಡೂ ಹಸ್ತಗಳನ್ನು ನಮಸ್ಕಾರ ಮುದ್ರೆ. ಕಣ್ಣುಗಳು ಮುಚ್ಚಿಕೊಂಡಿದೆ. ಅಕಾರ, ಉಕಾರ, ಮಕಾರ, 4 ಅಂಕೆ ಅಕಾರ, 8 ಅಂಕೆ ಉಕಾರ ಮತ್ತು 16ಕ್ಕಿಂತಲೂ ಹೆಚ್ಚು ಅಂಕೆ ಮಕಾರವನ್ನು ಉಚ್ಚರಿಸಲು ಪ್ರಯತ್ನಿಸುವ. 3 ಸಲ ಈ ಮಂತ್ರ ಮತ್ತು ಶಾಂತಿ ಮಂತ್ರ ಗುರುಸ್ತುತಿಯನ್ನು ಜೊತೆಯಾಗಿ ಪಠಿಸೋಣ. ಆರಂಭದ ಓಂಕಾರಕ್ಕಾಗಿ ರೇಚಕ ಗಾಳಿ ಪೂರ್ತಿ ಖಾಲಿ ಮಾಡುವ. ಪೂರಕ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरवे नमः। ಶಿರವಾಗಿ ಭಕ್ತಿ ಪ್ರೀತಿ ಶರಣಾಗತಿ ನಮನವನ್ನು ಗುರುವಿನ ಗುರು ದೇವರ ದೇವನಾದ ಪರಮಾತ್ಮನಿಗೆ ಪ್ರೀತಿಯಿಂದ ಸಲ್ಲಿಸೋಣ. ನಾವು ಕುಳಿತುಕೊಂಡ ಮುಂಭಾಗದಲ್ಲಿ ಹಣೆಯನ್ನು ನೆಲಕ್ಕೆ ಸ್ಪರ್ಶಗೊಳಿಸೋಣ. ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡೇ ಮೇಲಕ್ಕೆ ಬರುವ. ಕಣ್ಣು ಮುಚ್ಚಿಕೊಂಡೇ ಎರಡೂ ಕೈಗಳನ್ನು ಜೋರಾಗಿ ತಿಕ್ಕಿಕೊಳ್ಳುವ. ಇನ್ನಷ್ಟು ಮತ್ತಷ್ಟು ಜೋರಾಗಿ ಶಾಖೋತ್ಪತ್ತಿಯನ್ನು ಉಂಟು ಮಾಡುವ. ಉಂಟಾದ ಶಾಖವನ್ನು ಕಣ್ಣು ಮುಚ್ಚಿಕೊಂಡೇ ಕಣ್ಣುಗುಡ್ಡೆಯ ಮೇಲೆ ಸ್ಥಾಪಿಸೋಣ. ಆ ಶಾಖವನ್ನು ಸ್ಥಾನಾಂತರಿಸಿಗೊಳಿಸೋಣ. ಹಾಗೆ ನಿಧಾನವಾಗಿ ಹಸ್ತಗಳನ್ನು ಬೆರಳುಗಳನ್ನು ಅರಳಿಸಿಕೊಳ್ಳುತ್ತಾ ಕರದಲ್ಲಿ ನೆಲೆಸುವಂಥ ತ್ರಿಶಕ್ತಿಗಳನ್ನು ಹೊಂದಿಸಿಕೊಳ್ಳುತ್ತಾ ಇವತ್ತಿನ ಸಾಧನೆಯನ್ನು ಪ್ರೀತಿಯಿಂದ ನಡೆಸುತ್ತೋಣ ಎನ್ನುವ ಸಂಕಲ್ಪದೊಂದಿಗೆ ಮತ್ತೊಮ್ಮೆ ಹಸ್ತಗಳನ್ನು ತಿಕ್ಕಿಕೊಂಡು ಆ ಶಾಖವನ್ನು ಹಣೆಯ ಭಾಗ, ಕಣ್ಣುಗುಡ್ಡೆಗಳು, ಶಿರೋಭಾಗ, ಮುಖದ ಭಾಗಗಳು ಹಾಗೂ ಹೊತ್ತಿನ ಭಾಗಗಳಿಗೆ, ಭುಜಗಳಿಗೆ, ತೋಳುಗಳಿಗೆ ಹಾಗೂ ಹೇ ಭಾಗ, ಹೊಟ್ಟೆ, ಬೆನ್ನು, ಸೊಂಟ ಹಾಗೂ ತೊಡೆಗಳು, ಮಂಡಿ ಚಿಪ್ಪುಗಳು, ಕೆಳಕಾಲನ್ನು ಪೂರ್ತಿ ಸವರಿಕೊಂಡು ಮತ್ತೊಮ್ಮೆ ಕಣ್ಣುಗಳಿಗೆ ಜೋಡಿಸಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣನ್ನು ತೆರೆದುಕೊಳ್ಳುವ. ಬಂಧುಗಳೇ, 12 ದಿನದಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ. ಒಂದೇ ತರಹ ನಿಧಾನವಾಗಿ ಉಸಿರಾಟದ ಕ್ರಿಯೆಗಳನ್ನು ಮಾಡೋದು ಮತ್ತು
ಗಣಪತಿ ನಮಸ್ಕಾರವನ್ನು ಮಾಡೋದು, ಸೂರ್ಯ ನಮಸ್ಕಾರವನ್ನು ಮಾಡೋದು, ಆಸನಾಭ್ಯಾಸವನ್ನು ಮಾಡಿ ಕೊನೆಗೆ ಅಮೃತಾಸನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇವೆ. ಇವತ್ತು ಕೂಡ ನಾವು ಉಸಿರಾಟದ ಕ್ರಿಯೆಯನ್ನು ಮಾಡಲಿಕ್ಕಿದೆ. ಈಗಾಗಲೇ ನಮಗೆ ಉಸಿರಾಟದ ವಿಭಾಗದಲ್ಲಿ ಬಹಳಷ್ಟು ಶಿಕ್ಷಕರು ಶ್ರದ್ಧೆಯಿಂದ ನಮಗೆಲ್ಲ ಏನು ಲಾಭ ಆಗ್ತದೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಅಂತೂ ನಾವು ಶ್ರದ್ಧೆಯಿಂದ ಉಸಿರಾಟದ ಕಡೆಗೆ ಗಮನ ಕೊಟ್ಟು ಈ ಕ್ರಿಯೆಯನ್ನು ಮುಂದುವರಿಸೋಣ. ದಯವಿಟ್ಟು ಮತ್ತೊಮ್ಮೆ ಎಲ್ಲರೂ ವಜ್ರಾಸನಕ್ಕೆ ಬರೋಣ, ಸ್ಥಿತಿಯನ್ನು ಗಮನಿಸಿಕೊಳ್ಳೋಣ. ಇಬ್ಬರು ನಮಗೆ ಪ್ರಾತ್ಯಕ್ಷಿಕೆ ತೋರಿಸ್ತಾ ಇದ್ದಾರೆ. ಸೊ ಉಸಿರಾಟದ ಕ್ರಿಯೆಯನ್ನು ಇವತ್ತು ವಿಶೇಷವಾಗಿ ಮಾಡುವ. ಹೇಗೆಂದರೆ ಪ್ರತಿ ಸಲ ನಿಮಗೆ ಪೂರಕ, ರೇಚಕ, ಮೇಲೆ ಕೆಳಗೆ ಇದೆಲ್ಲ ಹೇಳ್ತಾ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಹೇಳ್ತೀನಿ, ಬಟ್ ಇನ್ವಾಲ್ವ್ಮೆಂಟು, ನಿಮ್ಮ ಜೋಡಿಸುವಿಕೆ ಬಹಳಷ್ಟು ಚೆನ್ನಾಗಿರಬೇಕು. ಇದರಲ್ಲಿ ಆರಂಭದ ಉಸಿರಾಟ ಮತ್ತು ಪೂರ್ಣ ಉಸಿರಾಟ, ಆ ಅಂತ್ಯದಲ್ಲಿ ಪೂರ್ಣ ಉಸಿರಾಟ, ಮತ್ತು ಅಲ್ಲಿಂದ ಉಸಿರನ್ನು ಖಾಲಿ ಮಾಡುತ್ತಾ ಮಧ್ಯಕ್ಕೆ ಬರುವಾಗ ಅರ್ಧ ಉಸಿರು ಖಾಲಿ, ಕೆಳಕ್ಕೆ ಬರುವಾಗ ಪೂರ್ತಿ ಖಾಲಿ ಆಗುವಂತೆ ಗಮನವನ್ನು ನೀಡೋಣ. ಸೊ ಬಂಧುಗಳೇ, ಶುರು ಮಾಡುವ. ಉಸಿರಾಟ ಈಸ್ ಅದ್ಭುತ. ಭಗವಂತ ನಮಗೆ ಉಸಿರಾಟದಿಂದ ಬಹಳಷ್ಟು ಶಕ್ತಿಯನ್ನು ಕೊಡುತ್ತೇನೆ. ಭಕ್ತಿಯ ಈ ಎನರ್ಜಿ ಏನು ಹೇಳ್ತೀವಿ, ಪ್ರಾಣಶಕ್ತಿ, ಅದು ಮೂಗಿನ ಮೂಲಕ ಪ್ರವೇಶ ಮಾಡಿ ಇಡೀ ಶರೀರದ ಕಣಗಳಲ್ಲೂ ಕೂಡ ತುಂಬಿಕೊಳ್ಳುತ್ತದೆ. ಅದರಿಂದ ಫುಲ್ ಎನರ್ಜಿ ಸಿಗ್ತದೆ ನಮಗೆ. ಈಗ ನಾವು ವಜ್ರಾಸನಕ್ಕೆ ಬರೋಣ. ಅಕ್ಕ, ನೀವು ಈ ಕಡೆ ತಿರುಗಿಸಿ, ಶರೀರವನ್ನು ಈ ಕಡೆ ತಿರುಗಿಸಿಕೊಳ್ಳೋಣ. ಈಗ ಆರಂಭದಲ್ಲಿ ಉದರ ಭಾಗ, ಆಮೇಲೆ ಉರ ಮತ್ತು ಗ್ರೀವ, ಈ ಉಸಿರಾಟವನ್ನು ಮಾಡಲಿಕ್ಕಿದೆ. ಸೊ ಎಲ್ಲರೂ ಗೆಟ್ ರೆಡಿ. ಎರಡೂ ಕೈಗಳನ್ನು ವಜ್ರಾಸನದಲ್ಲಿ ಇದ್ದುಕೊಂಡು ಎರಡೂ ಕೈಗಳನ್ನು ಮುಂದಕ್ಕೆ 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 ಬಾಗಿ ಮುಂಗೈಯನ್ನು ಕಾಲಿನ ಮಂಡಿಗೆ ತಾಗಿಸೋಣ. ಹಸ್ತಗಳು ಪೂರ್ತಿ ನೆಲದ ಮೇಲಿರಲಿ. ತಲೆಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿಕೊಳ್ಳುವ. ಶುರು ಮಾಡುವ. 3 ಉಸಿರಾಟಗಳು, ದೀರ್ಘ ಉಸಿರಾಟಗಳು. ಸ್ಟಾರ್ಟ್. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ, ರೇಚಕ, ತುಂಬಿಸಿಕೊಳ್ಳುವ, ಹೊರಕ್ಕೆ ಬಿಡೋಣ. ಹಾಗೆ ನಿಧಾನವಾಗಿ ಮೇಲಕ್ಕೆ ಬರುವ. 2 ಹಸ್ತಗಳು ಮಂಡಿಯ ಸಮ್ಮುಖದಲ್ಲಿ. ಎಸ್. ಬೆನ್ನಿನ ಬುಡಭಾಗ ಸ್ವಲ್ಪ ಮುಂದಕ್ಕೆ ಮಾಡುವ. ಭುಜವನ್ನು ಓಪನ್ ಮಾಡುವ. ದೃಷ್ಟಿ ನೇರ. ಇದೇ ಭಾಗದಲ್ಲಿ 3 ಉಸಿರಾಟಗಳು. ಸಿದ್ಧ, ಕುರು. ಬ್ರೀದ್ ಇನ್, ಇನ್, ಇನ್. ಬ್ರೀದ್ ಔಟ್. ಅಲ್ಲಿಂದಲೇ ಉಸಿರನ್ನು ಖಾಲಿ ಮಾಡುವ. ಮತ್ತೊಮ್ಮೆ ಬ್ರೀದ್ ಇನ್, ಇನ್, ಇನ್. ಬ್ರೀದ್ ಔಟ್, ಔಟ್. ಪೂರ್ತಿ ಖಾಲಿ. ಎಸ್. ಇವಾಗ ಮೇಲಕ್ಕೆ ಬರುವ. 2 ಹಸ್ತಗಳು ಮಂಡಿಯ ಸಮ್ಮುಖದಲ್ಲಿ ಇರಿಸಿಕೊಳ್ಳುವ. ಈಗ 3 ಸಲ ಉಸಿರಾಟಗಳು ಎದೆಯ ಭಾಗದಲ್ಲಿ. ಸಿದ್ಧ, ಕುರು. ಬ್ರೀದ್ ಇನ್, ಪೂರ್ತಿ ತುಂಬಿಸಿಕೊಳ್ಳುವ. ಬ್ರೀದ್ ಔಟ್, ಎಲ್ಲ ಖಾಲಿ ಮಾಡುವ. ಮತ್ತೊಮ್ಮೆ ಪೂರಕದೊಂದಿಗೆ ತುಂಬಿಸಿಕೊಳ್ಳುವ. ಬ್ರೀದ್ ಔಟ್, ಖಾಲಿ ಮಾಡುತ್ತಾ. ಇನ್ನೊಮ್ಮೆ ಕೊನೆಯ ಬಾರಿಗೆ ಉಸಿರು ತೆಗೆದುಕೊಳ್ಳುತ್ತಾ ಪೂರ್ತಿ ತುಂಬಿಸಿಕೊಳ್ಳುವ. ಉಸಿರು ಬಿಡುತ್ತಾ ಖಾಲಿ ಮಾಡುತ್ತಾ ಪೂರ್ತಿ ಖಾಲಿ. ಎಸ್. ಅಲ್ಲಿಂದ ನಂತರ ಗ್ರೀವ ಶ್ವಾಸ. ಶರೀರವನ್ನು ನೇರಗೊಳಿಸೋಣ. ಬೆನ್ನಿನ ಮೂಳೆ ನೇರವಾಗಿಸೋಣ. 2 ಕೈಗಳ ಹೆಬ್ಬೆರಳು ಕೂಡ ಒಟ್ಟಿಗೆ ಇರಲಿ. ಉಸಿರು ತೆಗೆದುಕೊಳ್ಳುತ್ತಾ ಶಿರೋಭಾಗದ ಮೇಲಕ್ಕೆ 2 ಕಿವಿಗೆ ತಾಗ್ತಾ ಇದೆ ತೋಳುಗಳು. ಅಲ್ಲಿ ತಾಗಿಕೊಂಡಿರುವಂತೆಯೇ 2 ಹಸ್ತಗಳು ಬೆನ್ನಿಗೆ ಅಂಟಿಕೊಳ್ಳಲಿ. ಈ ಸ್ಥಿತಿಯಲ್ಲಿ ಉಸಿರಾಟ 3 ಸಲ. ಸಿದ್ಧ, ಕುರು. ಬ್ರೀದ್ ಇನ್, ಇನ್, ಇನ್. ಬ್ರೀದ್ ಔಟ್. ಪ್ರಜ್ಞೆಯಿಂದ ಉಸಿರಾಟ ಮಾಡೋಣ. ಪೂರ್ತಿ ತುಂಬಿಸಿಕೊಳ್ಳುವ. ಉಸಿರನ್ನು ಪೂರ್ತಿ ಖಾಲಿ ಮಾಡುವ. ಮತ್ತೊಮ್ಮೆ ಕೊನೆಯ ಬಾರಿಗೆ ಈ ಸ್ಥಿತಿಯಲ್ಲಿ ಉಸಿರನ್ನು ಪೂರ್ತಿ ತುಂಬಿಸಿಕೊಳ್ಳುವ. ಉಸಿರು ಬಿಡುತ್ತಾ ಖಾಲಿ ಮಾಡುತ್ತಾ ಪೂರ್ತಿ ಎಂಟಿ. ಎಸ್. 2 ಕೈಗಳನ್ನು ಉಸಿರಿನೊಂದಿಗೆ ಮೇಲಕ್ಕೆತ್ತಿಕೊಳ್ಳುವ ಸ್ಥಿತಿಯಿಂದ ಹೊರಕ್ಕೆ ಬರುವ. ಹಾಗೆ ನಿಧಾನವಾಗಿ ಉಸಿರು ಬಿಡುತ್ತಾ ನೇರವಾದ ಕೈಗಳು ಮತ್ತೊಮ್ಮೆ ಮಂಡಿಯ ಮೇಲೆ. ಇನ್ನು ಇಲ್ಲಿಂದ ನಂತರ ಪೂರ್ಣ ಪ್ರಕಾರದ ಉಸಿರಾಟಗಳು ಅಂತ ಹೆಸರು ಕೊಟ್ಟಿದ್ದಾರೆ ಹಿರಿಯರು. ಏನು ಅಂದರೆ ಪೂರ್ಣ ಪ್ರಕಾರ ಉಸಿರಾಟ ಅಂದರೆ ನನ್ನ ಶ್ವಾಸಕೋಶದಲ್ಲಿರುವಂತಹ ಎಲ್ಲ ಶ್ವಾಸಕೋಶ ಚೀಲಗಳು, ಸಹಸ್ರ ಚೀಲಗಳಿದೆ, ಅದನ್ನು ಪೂರ್ತಿ ತುಂಬಿಸಿಕೊಳ್ಳುತ್ತಾ ಉಬ್ಬಿಸಿಕೊಳ್ಳುವುದು ಮತ್ತು ಉಸಿರು ಬಿಡುತ್ತಾ ಪೂರ್ತಿಯಾಗಿ ಖಾಲಿ ಮಾಡೋ ಕ್ರಿಯೆಯನ್ನು ಶ್ರದ್ಧೆಯಿಂದ ಮಾಡೋಣ. ಇದನ್ನು ಪ್ರತಿ ಹೆಜ್ಜೆಯಲ್ಲೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಟ್ ನೀವು ಹಾಗೆ ಅಂದುಕೊಳ್ಳುತ್ತಾ ನಾನು ತುಂಬಿಸಿಕೊಳ್ಳುವ ನನ್ನ ಒಳಗಿನ ಲಂಗ್ಸ್, ಶ್ವಾಸಕೋಶಗಳು, ಎಲ್ಲ ಚೀಲಗಳು ಪೂರ್ತಿ ಅರಳುತ್ತದೆ ಅಂತ ಹೇಳುವ ಭಾವನೆಯಿಂದ ನಾವು ಮಾಡೋಣ. ಸಿದ್ಧ, ಪೂರ್ಣ ಪ್ರಕಾರ. ಉಸಿರು ತೆಗೆದುಕೊಳ್ಳುತ್ತಾ ಪೂರ್ತಿ ತುಂಬಿಸಿಕೊಳ್ಳುತ್ತಾ 2 ಕೈ ಮೇಲಕ್ಕೆ. ಉಸಿರು ಬಿಡುತ್ತಾ 2 ಮುಂಗೈಯನ್ನು ಬಗ್ಗಿಸಿ, ಹಸ್ತಗಳು ಬೆನ್ನಿನ ಮೇಲೆ. ಉಸಿರು ತೆಗೆದುಕೊಳ್ಳುತ್ತಾ ತುಂಬಿಸುತ್ತಾ ಪೂರ್ತಿ ಮೇಲಕ್ಕೆ. ಉಸಿರು ಬಿಡುತ್ತಾ ನೇರವಾದ ಕೈಗಳು ಕೆಳಕ್ಕೆ ಮಂಡಿಯ ಮೇಲೆ. ಮತ್ತೊಮ್ಮೆ ಉಸಿರು ತೆಗೆದುಕೊಳ್ಳುತ್ತಾ ತುಂಬಿಸುತ್ತಾ ಪೂರ್ತಿ ಶ್ವಾಸಕೋಶವನ್ನು ತುಂಬಿಸುತ್ತಾ ಮೇಲಕ್ಕೆ. ಪೂರ್ತಿ ಖಾಲಿ ಮಾಡುತ್ತಾ ಹಂತವಾಗಿ ಖಾಲಿ ಮಾಡುತ್ತಾ ಪೂರ್ತಿ ಖಾಲಿ ಆಗುವಾಗ ಬೆನ್ನ ಮೇಲೆ.
ಉಸಿರು ತೆಗೆದುಕೊಳ್ಳುವ ಕೈ ನೇರ, ಉಸಿರು ಬಿಡುವ ಕೈ ಮಂಡಿಯ ಮೇಲೆ. ಬ್ರೀತ್ ಇನ್ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ, ಬ್ರೀತ್ ಔಟ್ ಬೆನ್ನ ಮೇಲೆ. ಉಸಿರು ತೆಗೆದುಕೊಳ್ಳುವ ಪೂರ್ತಿ ಮೇಲಕ್ಕೆ, ಉಸಿರು ಬಿಡುವ ಕೆಳಕ್ಕೆ. ಹಸ್ತಗಳು ಕೆಳಮುಖ, ಎರಡೂ ಹಸ್ತಗಳು ಬೆನ್ನು ಎರಡು ಕೈಗಳ ಬೆರಳುಗಳ ಒಟ್ಟಿಗೆ ಇರಲಿ. ಸಿದ್ಧ ಕುರು. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುವ. ಮತ್ತೊಮ್ಮೆ ಉಸಿರನ್ನು ತುಂಬಿಸಿಕೊಳ್ಳುವ. ಮುಂಗೈಯನ್ನು ಬೆಂಡ್ ಮಾಡಿ ಬೆನ್ನ ಮೇಲೆ, ಕೈಗಳ ಹತ್ರ ತೋಳುಗಳ ಹತ್ರ. ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಬಿಡುತ್ತಾ ನಿಧಾನವಾಗಿ ನಿಧಾನವಾಗಿ ಕೆಳಕ್ಕೆ. ಉಸಿರು ತೆಗೆದುಕೊಳ್ಳುತ್ತಾ ಇಡೀ ಕೈ ಮೇಲಕ್ಕೆ ನೇರ, ಉಸಿರು ಬಿಡುತ್ತಾ ಬೆನ್ನ ಮೇಲೆ ಹಿಮ್ಮುಖ ಸ್ಥಾಪನೆ. ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುತ್ತಾ ನಿಧಾನವಾಗಿ ನಿಧಾನವಾಗಿ. ಪ್ರಕಾರ 1 ಆಯಿತು. ಇನ್ನು ಪ್ರಕಾರ 2. ನೆಲದಿಂದ 3 ಇಂಚಿ ಮೇಲಕ್ಕೆ ಹಸ್ತಗಳ ತುದಿ. ಮೊದಲಿಗೆ ಹಿಮ್ಮುಖವಾಗಿ ಶಿರೋಭಾಗದ ಮೇಲಕ್ಕೆ ಜೋಡಿಸಿಕೊಳ್ಳುತ್ತೇವೆ. ಸಿದ್ಧ ಕುರು. ಬ್ರೀತ್ ಇನ್ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ, ಬ್ರೀತ್ ಔಟ್. ಉಸಿರು ಬಿಡುತ್ತಾ 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 ಪೂರ್ತಿ ಖಾಲಿ. ಉಸಿರು ತುಂಬಿಸಿಕೊಳ್ಳುತ್ತಾ ಮತ್ತೊಮ್ಮೆ 2ನೇ ಸಲ ಎತ್ತಿಕೊಳ್ಳುವ, ಹಿಮ್ಮುಖವಾಗಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳಕ್ಕೆ ಕೆಳಕ್ಕೆ ಕೆಳಕ್ಕೆ. ಮತ್ತೊಮ್ಮೆ ಕೊನೆಯ ಬಾರಿಗೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಮೇಲಕ್ಕೆ, ಕೈ ಉದ್ದ ಇನ್ನೂ ಸ್ಟ್ರೆಚ್ ಮಾಡುವ ಮೇಲಕ್ಕೆ. ಉಸಿರು ಬಿಡುತ್ತಾ ನಿಧಾನವಾಗಿ 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 ಕೆಳಕ್ಕೆ. ಹಸ್ತಗಳನ್ನು ಅಲ್ಲೇ ತಿರುಗಿಸಿಕೊಳ್ಳುವ ಮೇಲಕ್ಕೆ. ಉಸಿರು ತುಂಬಿಸಿಕೊಳ್ಳುತ್ತಾ ಸ್ಟಾರ್ಟ್. ಪೂರ್ತಿ ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಬಿಡುತ್ತಾ ನಿಧಾನವಾಗಿ ನಿಧಾನವಾಗಿ ಖಾಲಿ ಮಾಡುತ್ತಾ ಕೆಳಕ್ಕೆ. ಉಸಿರು ತುಂಬಿಸಿಕೊಳ್ಳುವ ಮೇಲಕ್ಕೆ ಮೇಲಕ್ಕೆ ನೇರ ಕೈ. ಉಸಿರು ಬಿಡುವ ಮೆಲ್ಲಗೆ 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 ಮೆಲ್ಲಗೆ. ಉಸಿರು ತೆಗೆದುಕೊಳ್ಳುತ್ತಾ ಪೂರ್ತಿ ಮೇಲಕ್ಕೆ, ಉಸಿರು ಬಿಡುತ್ತಾ ನಿಧಾನವಾಗಿ ನಿಧಾನವಾಗಿ ಕೆಳಕ್ಕೆ. ಎಸ್. ಪ್ರಕಾರ 3. ಎರಡೂ ಕೈಗಳು ನೇರ ಎದುರು ಪ್ಯಾರಲಲ್. ಎಸ್. ಇಲ್ಲಿಂದ ವಿಸ್ತಾರಗೊಳಿಸುವುದು. ಸಿದ್ಧ ಕುರು. ಬ್ರೀತ್ ಇನ್ ಇನ್, ಎಕ್ಸ್ಪಾಂಡ್ ದ ಚೆಸ್ಟ್. ಹಾಗೆ ನೇರ. ಬ್ರೀತ್ ಔಟ್ ನೇರ ಪೂರ್ತಿ ಖಾಲಿ ಆಗುವ ಇಲ್ಲಿಗೆ. ಇನ್ನೊಮ್ಮೆ ಉಸಿರು ತೆಗೆದುಕೊಳ್ಳುತ್ತಾ ಸ್ಟ್ರೆಚ್ ಮಾಡುತ್ತಾ ಪಕ್ಕಕ್ಕೆ. ಬ್ರೀತ್ ಔಟ್. ಪೂರಕ ರೇಚಕ. ಅಲ್ಲಿ ಹಸ್ತಗಳನ್ನು ತೋಳುಗಳ ಬುಡಭಾಗದಿಂದ ತಿರುಗಿಸಿಕೊಳ್ಳುವ. ಹೆಬ್ಬೆರಳನ್ನು ಬಿಡಲಿಕ್ಕಿಲ್ಲ, ಒಟ್ಟಿಗೆ ಮಾಡುವ. ಹಾಗೆ ಸಿದ್ಧ ಕುರು. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುವ. ಪೂರಕ ರೇಚಕ. ಎರಡೂ ಹಸ್ತಗಳು ಎದೆಯ ಸಮ್ಮುಖದಲ್ಲಿ ಸ್ಥಾಪನೆಗೊಳಿಸುವ ಹಾಗೆ. ಇಲ್ಲಿ ಪೂರ್ತಿ ಉಸಿರು ತೆಗೆದುಕೊಳ್ಳುವ ಎರಡೂ ಮುಂಗೈಗಳನ್ನು ನೇರ ಮಾಡುವಂಥ ಕ್ರಿಯೆ ಇದು. ಇಲ್ಲಿ ಫುಲ್ ಸ್ಟ್ರೈಟ್ ಮಾಡುವಂಥ ಕ್ರಿಯೆಯಿಂದ ಶ್ರದ್ಧೆಯಿಂದ ಮಾಡುವ. ಆವಾಗ ಪೂರ್ತಿ ತುಂಬಿಕೊಂಡಿರಬೇಕು ಉಸಿರು. ಶುರು ಮಾಡುವ. ಸಿದ್ಧ ಕುರು. ಬ್ರೀತ್ ಇನ್, ಸ್ಟ್ರೆಚ್ ಫಾರ್ವರ್ಡ್. ಇನ್ನು ನೇರ ಸ್ಟ್ರೆಚ್. ಬ್ರೀತ್ ಇನ್, ಬ್ರೀತ್ ಔಟ್. ಇಲ್ಲಿಂದ ಕೈಗಳನ್ನು ಬದಲಾಯಿಸಿಕೊಳ್ಳುವ. ಬ್ರೀತ್ ಇನ್, ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ. ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಎಸ್. ಅಲ್ಲಿಂದ ಹಣೆ ಮುಂಭಾಗಕ್ಕೆ. ಪ್ರಕಾರ 5. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಸ್ಟ್ರೆಚ್ ಮಾಡುವ. ಬ್ರೀತ್ ಔಟ್. ಎಸ್. ಎರಡು ಕೈಗಳನ್ನು ಕೆಳಗೆ. ಇಲ್ಲಿಂದ ಶಿರೋಭಾಗದ ಮೇಲ್ಭಾಗಕ್ಕೆ ಶುರು ಮಾಡುವ. ಸಿದ್ಧ ಕುರು. ಬ್ರೀತ್ ಇನ್ ಇನ್ ಇನ್, ಪೂರ್ತಿ ಸ್ಟ್ರೆಚ್ಚು. ಬ್ರೀತ್ ಔಟ್. ಕೈಗಳನ್ನು ಬದಲಾಯಿಸಿಕೊಳ್ಳುವ. ಬ್ರೀತ್ ಇನ್, ಇನ್ನೊಮ್ಮೆ ಮೇಲಕ್ಕೆ, ಪೂರ್ತಿ ಮೇಲಕ್ಕೆ ಸ್ಟ್ರೆಚ್. ಬ್ರೀತ್ ಔಟ್. ಬ್ರೀತ್ ಇನ್, ಪೂರ್ತಿ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಸ್ಟ್ರೆಚ್. ಬ್ರೀತ್ ಔಟ್.
ಹಸ್ತಗಳನ್ನು ಒಳಮುಖಕ್ಕೆ ಮಾಡಿಕೊಳ್ಳೋಣ. ಅಲ್ಲಿಂದ ಮತ್ತೊಮ್ಮೆ 6 ಸಿದ್ಧ ಕುರು. ಬ್ರೀತ್ ಇನ್ ಇನ್ ಇನ್, ಬ್ರೀತ್ ಔಟ್ ಔಟ್. ಬದಲಿಸಿಕೊಳ್ಳುವ ಕೈಯನ್ನು, ಉಸಿರು ತೆಗೆದುಕೊಳ್ಳುತ್ತಾ ಇನ್ನಷ್ಟು ಸ್ಟ್ರೆಚ್ ಮಾಡುವ, ಉಸಿರು ಬಿಡುವ, ಪೂರಕದೊಂದಿಗೆ ಇನ್ನೊಮ್ಮೆ ಮೇಲಕ್ಕೆ ಸ್ಟ್ರೆಚ್ ಮಾಡುವ, ಬ್ರೀತ್ ಔಟ್. ಎರಡೂ ಹಸ್ತಗಳು ಎದೆಯ ಸಮ್ಮುಖದಲ್ಲಿ, ಒಳಮುಖ, ಹಣೆ ಮುಂಭಾಗಕ್ಕೆ. ಸಿದ್ಧ ಕುರು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್ನು ಎದೆ ಮುಂಭಾಗಕ್ಕೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಕೈಗಳನ್ನು ಕೆಳಕ್ಕಿಳಿಸುವ, ಕಣ್ಣು ಮುಚ್ಚಿಕೊಂಡೇ ಗಮನಿಸುವ. ಶರೀರಕ್ಕೆ ಪ್ರವೇಶಗೊಂಡಂತಹ ಆಮ್ಲಜನಕ ಪ್ರಾಣಶಕ್ತಿ ಇಡೀ ಶರೀರದಲ್ಲಿ ಸಂಚರಿಸುತ್ತಿದೆ. ಶರೀರ ತನ್ನ ಉಷ್ಣತೆಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಗಮನಿಸುವ, ಕಣ್ಣು ಮುಚ್ಚಿಕೊಂಡು. ಅಲ್ಲಿಂದ ಮುಂದಕ್ಕೆ ನಿಧಾನವಾಗಿ ಕಣ್ಣು ತೆರೆದು ಮಾರ್ಜಾಲ ಶ್ವಾಸ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳುತ್ತಾ ಷಡಂಗಾಸನ ಸ್ಥಿತಿಗೆ ಬರೋಣ. ಸ್ಥಿತಿ ಗಮನಿಸೋಣ. ಲೆವೆಲ್ ಇದೆ. ಉಸಿರು ತೆಗೆದುಕೊಳ್ಳುತ್ತಾ ಬೆನ್ನು ಚಪ್ಪಟೆ ಮಾಡಿ ತಲೆಯನ್ನು ಮೇಲೆ ಕೆತ್ತಿಕೊಳ್ಳೋದು. ಉಸಿರು ಬಿಡುತ್ತಾ ಬೆನ್ನನ್ನು ಗೂನು ಮಾಡಿ ತಲೆಯನ್ನು ಒಳಮುಖ ಬಾಗಿಸಿ, ಪೂರ್ತಿ ಒಳಮುಖವಾಗಿಸಿ ಬೆನ್ನನ್ನು ಗೂನಾಗಿಸುವುದು. ಶುರು ಮಾಡುವ. 4 ಸಲ ಮಾಡುವ. ಸಿದ್ಧ ಕುರು. ಬ್ರೀತ್ ಇನ್, ಚಪ್ಪಟೆ ತಲೆ ಎತ್ತುವ. ಬ್ರೀತ್ ಔಟ್, ಒಮ್ಮೆಲೆ ಉಸಿರು, ಖಾಲಿ ಬೆನ್ನು ಗೂನು. ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ, ರೇಚಕ, ಪೂರಕ, ರೇಚಕ. ಇಲ್ಲಿಂದ ಶ್ವಾನಶ್ವಾಸಕ್ಕೆ ರೆಡಿಯಾಗೋಣ. ಎರಡೂ ಹಸ್ತಗಳು ಮಂಡಿಯ ಸಮ್ಮುಖದಲ್ಲಿ. ಮತ್ತೊಮ್ಮೆ ಬೆನ್ನಿನ ಬುಡಭಾಗವನ್ನು, ಮತ್ತೊಮ್ಮೆ ನಾಲಿಗೆಯನ್ನು ಪೂರ್ತಿ ಹೊರಗೆ ಹಾಕೋಣ. ನಮ್ಮ ಎರಡೂ ಕಣ್ಣುಗಳು ಮೂಗಿನ ತುದಿಯನ್ನು ದಿಟ್ಟಿಸುತ್ತಿರಲಿ. ಹೊಟ್ಟೆಯಿಂದ ಸಂಚಲನೆ ಮಾಡುತ್ತಾ ಬಾಯಿಯಿಂದ ಗಾಳಿಯನ್ನು ಹೊರಕ್ಕೆ ದಬ್ಬುವ. ಸಿದ್ಧ ಕುರು. ಸ್ತಬ. ಹಾಗೆ ನೇರ ಕೂತ್ಕೊಳ್ಳುವ. ಕಟಿಶ್ವಾಸ. ಸಿದ್ಧವಾಗೋಣ. ಬಲಕೈಯಲ್ಲಿ ಆದಿಮುದ್ರೆಯನ್ನು ಸ್ಥಾಪಿಸೋಣ. ಹೆಬ್ಬೆರಳನ್ನು ಉಳಿದ 4 ಬೆರಳನ್ನು ಹಿಡಿದುಕೊಳ್ಳೋಣ. ಆ ಮುಷ್ಟಿಯನ್ನು ಶರೀರದ ಹಿಂದಕ್ಕೆ ತರೋಣ. ಅಲ್ಲಿಂದ ಎಡಕೈಯನ್ನು ಕೊಂಡೋಗಿ ಹಿಂದಕ್ಕೆ ಕೊಂಡೋಗಿ ಬಲಕೈ ವಾಚ್ ಕಟ್ಟುವ ಜಾಗವನ್ನು ಹಿಡಿದುಕೊಳ್ಳುವ. ಇಲ್ಲಿ ಶೋಲ್ಡರ್ಸ್, ಓಪನ್ ದ ಶೋಲ್ಡರ್. ಮುಷ್ಟಿಯನ್ನು ಕೆಳಕ್ಕೆ ಇಳಿಸುವ. ಉಸಿರು ತೆಗೆದುಕೊಳ್ಳುತ್ತಾ ಸೊಂಟಕ್ಕೆ ಚಾಲನೆ. ಬ್ರೀತ್ ಇನ್, ಕಮ್ ಬ್ಯಾಕ್. ಸಿದ್ಧ ಕುರು. ಬ್ರೀತ್ ಔಟ್. ಉಸಿರು ಬಿಡುತ್ತಾ ಹಣೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸೋಣ. ಪೃಷ್ಠ ಎತ್ತಲಿಕ್ಕಿಲ್ಲ. ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರೋಣ. ನೇರವಾಗುವಾಗ ಮುಷ್ಟಿಯನ್ನು ಬದಲಾವಣೆ ಮಾಡಿಕೊಳ್ಳುವ. ಇನ್ನಷ್ಟು ಉಸಿರೊಂದಿಗೆ ಹಿಂದಕ್ಕೆ ಬಾಗುವ. ನಿಧಾನವಾಗಿ ಉಸಿರು ಬಿಡುತ್ತಾ ಸೊಂಟದಿಂದಲೇ ಮುಂದಕ್ಕೆ ಬಾಗಿ ಪೂರ್ತಿ ಖಾಲಿ ಮಾಡುತ್ತಾ ಹಣೆಯನ್ನು ನೆಲಕ್ಕೆ ತಾಗಿಸುವ. ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರುವ. ನಿಧಾನವಾಗಿ ಮಧ್ಯಭಾಗದಲ್ಲಿ ಮತ್ತೊಮ್ಮೆ ಮುಷ್ಟಿಯನ್ನು ಬದಲಾವಣೆ ಮಾಡಿಕೊಳ್ಳುವ. ಇನ್ನಷ್ಟು ಉಸಿರೊಂದಿಗೆ ಹಿಂದಕ್ಕೆ. ಉಸಿರು ಬಿಡುತ್ತಾ ಸೊಂಟದಿಂದಲೇ ಮುಂದಕ್ಕೆ ಬಾಗುತ್ತಾ ಪೂರ್ತಿ ಹೊಟ್ಟೆ ತೊಡೆಯ ಮೇಲೆ ಸ್ಥಾಪಿಸಿ ಹಣೆಯನ್ನು ನೆಲಕ್ಕೆ ತಾಗಿಸು. ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ನೇರ ಅಲ್ಲಿ ಬದಲಾಯಿಸಿಕೊಳ್ಳುವ. ಕೊನೆಯ ಬಾರಿಗೆ ಮುಷ್ಟಿಯನ್ನು ಬದಲಾಯಿಸಿಕೊಳ್ಳುತ್ತಾ ಇನ್ನಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ ಬಾಗುವ. ಉಸಿರು ಬಿಡುತ್ತಾ ಮೊದಲಿಗೆ ಹೊಟ್ಟೆಯನ್ನು ಕೆಳಕ್ಕಿಳಿಸುತ್ತಾ ಮೇಲೆ ಎದೆ ಮತ್ತೆ ಹಣೆಯನ್ನು ನೆಲಕ್ಕೆ ತಾಗಿಸುವ. ಪೂರಕದೊಂದಿಗೆ ಮೇಲಕ್ಕೆ ಬರುವ. ಎರಡೂ ಕೈಗಳನ್ನು ಬಿಡಿಸಿಕೊಳ್ಳುವ. ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿಕೊಳ್ಳುವ. ಕಿವಿಗೆ ತಾಗ್ತಾ ಇರಲಿ ತೋಳುಗಳು. ಇದೇ ಸ್ಥಿತಿಯನ್ನು ವ್ಯತ್ಯಾಸ ಮಾಡದೆ ಮಂಡಿಯ ಮೇಲೆ ನಿಲ್ಲುವ. ಎರಡೂ ಕಾಲನ್ನ ಮಂಡಿಯ ಮೇಲೆ ನಿಲ್ಲುವ. ಅಲ್ಲಿಂದ ಬಲಕಾಲನ್ನು ನೆಲದ ಮೇಲೆ, ಹಾಗೆ ಅದರ ಆಧಾರದಿಂದ ಎದ್ದು ನಿಲ್ಲುವ. ಎಡಕಾಲನ್ನು ಬಲದ ಕಾಲಿಗೆ ಜೋಡಿಸಿಕೊಳ್ಳುವ. 2 ಹೆಜ್ಜೆ ಮುಂದಕ್ಕೆ. ಕೈ ನೇರ. ಕೈ 11 ಬರೆದಾಗ ಇರಬೇಕು. ನೇರ ಕೈ. ಹಾಗೆ 2 ಹೆಜ್ಜೆ ಮುಂದೆ, 2 ಹೆಜ್ಜೆ ಹಿಂದೆ. ಹಾಗೆ ಅಲ್ಲಿಂದ ನಿಧಾನವಾಗಿ ಕೈಗಳನ್ನು ಮುಂದಿನಿಂದ ಕೆಳಕ್ಕಿಳಿಸೋಣ. ಮುಂದೆ ಸೂಪರ್ ಬ್ರೈನ್ ಎಕ್ಸಸೈಸ್, ಅಥವಾ ನಾವು ನಮ್ಮ ಯೋಗಿಕ್ ಭಾಷೆಯಲ್ಲಿ ಗಣಪತಿ ನಮಸ್ಕಾರ ಅಂತ ಹೇಳ್ತೀವಿ ಅದನ್ನು. ದಿಕ್ಕುಗಳು ತಮಗೆ ಗೊತ್ತಿದೆ. ಮದುವೆ ಆದವರೆಲ್ಲ ಉತ್ತರ ದಿಕ್ಕಿಗೆ ಮತ್ತು
ಮದುವೆ ಆಗದೇ ಇದ್ದವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವ. ಸೂಪರ್ ಬ್ರೈನ್ ಎಕ್ಸಸೈಸ್ ರೆಡಿ ಆಗ್ತಿದ್ದೀವಿ ನಾವೆಲ್ಲ. ಸೊ ದಿಕ್ಕನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಈಗ ಮೊದಲಿಗೆ ಎರಡು ಪಾದ ಒಟ್ಟಿಗೆ ಇದೆ. ನಿಮ್ಮ ಬ್ಯಾಲೆನ್ಸಿಗೆ ಬೇಕಾದರೆ ಎಡ ಪಾದವನ್ನು ಸ್ವಲ್ಪ ಅಂತರದಲ್ಲಿ ಕಾಯ್ದುಕೊಳ್ಳುವ. ಮೊದಲಿಗೆ ಎಡ ಕೈಯಿಂದ ಬಲ ಕಿವಿಯ ಕೆಳಗಿನ ಹಾಳೆಯನ್ನು ಹಿಡಿದುಕೊಳ್ಳುವ. ಲೆಫ್ಟ್ ಹ್ಯಾಂಡ್ ಈ ಹೆಬ್ಬೆರಳು ಮುಂದಕ್ಕೆ ಇರಲಿ. ಆಮೇಲೆ ಬಲದ ಕೈಯಿಂದ ಎಡದ ಕಿವಿಯ ಕೆಳಗಿನ ಹಾಳೆಯನ್ನು ಹಿಡಿದುಕೊಳ್ಳುವ. ಬಾಯಿಯಲ್ಲಿ ನಾಲಿಗೆ ಅದನ್ನು ಫೋಲ್ಡ್ ಮಾಡಿ ಅದರ ಅಡಿಯ ಭಾಗವನ್ನು ಮೇಲ್ದವಡೆಗೆ ಒತ್ತಿ ಹಿಡಿಯುವ. ಸೊ ಈಗ ಸ್ಥಿತಿಗೆ ಬಂದಿದ್ದೇವೆ. ಪ್ರತಿ ಸಲ ಕುಳಿತುಕೊಳ್ಳುವಾಗಲೂ ನಾವು ಉಸಿರನ್ನು ತುಂಬಿಸಿಕೊಳ್ಳುತ್ತಾ ನೇರ ಕೂತ್ಕೊಳ್ತೀವಿ. ನಾವು ಮುಂದಕ್ಕೆ ಬಾಗಬಾರ್ದು. ನೋಡಿ, ಅವರು ಎಷ್ಟು ನೇರ ಕೂತ್ಕೊಳ್ತಾರೆ ಅಂತ ನೀವು ಗಮನಿಸಿ. ದಯವಿಟ್ಟು ಮುಂದಕ್ಕೆ ಬಾಗಬಾರ್ದು. ಸಾಧ್ಯವಾದಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ತುಂಬಿಸಿಕೊಳ್ಳುತ್ತಾ ಕೌಂಟನ್ನು, ಸ್ವಯಂ ಕೌಂಟನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ಹೊತ್ತು ನಾನು ಕೌಂಟನ್ನು ಹೇಳ್ತೀನಿ, ಯಾಕೆಂದರೆ ನೀವು ಮೊನ್ನೆಯಿಂದ ಕೌಂಟನ್ನು ಕೇಳಿಕೊಂಡು ಬಂದಿದ್ದೀರಿ. ಸ್ವಯಂ ಸೂಚನೆ ಅಂತೇಳಿ ನಮ್ಮ ಮನಸ್ಸಿಗೆ ಒಂದು ಸೂಚನೆ ಕೊಡುವಂಥ ಸ್ಟ್ರೆಂತ್ ಇದೆ, ಒಂದು ಸ್ಟೆಮಿನಾ ಇದೆ ನಮ್ಮ ಒಳಗೆ. ಸೊ ಕಣ್ಣು ಮುಚ್ಚಿ ಮಾಡ್ತಾ ಇದ್ದೀವಿ ರೀ. 1 2 3 ಕೌಂಟ್ ಹೇಳ್ತೀನಿ. ಆಮೇಲೆ ನೀವೇ ಕೌಂಟನ್ನು ನಿಮ್ಮೊಳಗೆ ಹೇಳ್ತಾ 21 ಆಗುವವರೆಗೆ ಮುಂದುವರಿಸಿ. ಆಗ್ಬೋದು? ಎಸ್, ಸಿದ್ಧ, ಕುರು. ಬ್ರೀತ್ ಇನ್, ಕಮ್ ಡೌನ್ 1, ಬ್ರೀತ್ ಔಟ್, ಬ್ರೀತ್ ಇನ್ 2, ಬ್ರೀತ್ ಔಟ್, ಪೂರಕ 3, ಬ್ರೀತ್ ಔಟ್, 4, ಬ್ರೀತ್ ಔಟ್, 5 ಔಟ್, 6 ಔಟ್, 7 ಔಟ್. ಹಾಗೆ ಮುಂದುವರಿಸಿ. 8, 9, 10, ಮುಂದುವರಿಸಿ. 11, 12, 13, 14, 15 ಪೂರಕ, 16, 17, 18, 19, 20 ಪೂರಕ, 21 ಪೂರಕ. ರೇಚಕ. ಕಣ್ಣು ಮುಚ್ಚಿಕೊಂಡೇ ಇರಲಿ. ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸುವ. ಎಡ ಕಾಲನ್ನು ಇನ್ನಷ್ಟು ಪಕ್ಕಕ್ಕೆ ಸರಿಸಿ ನಿಲ್ಲುವ. ಭುಜಗಳನ್ನು ಸಡಿಲಗೊಳಿಸುವ. ತಲೆಯನ್ನು ಮುಂದಕ್ಕೆ ಬಾಗಿಸಿ ವಿಶ್ರಾಂತಿ. ಇಪ್ಪತ್ತೊಂದು ನಮಸ್ಕಾರಗಳು. ಯೋಗ ಭಾಷೆಯಲ್ಲಿ ಗಣಪತಿ ನಮಸ್ಕಾರಗಳು. ನನ್ನ ಶರೀರದಲ್ಲಿ ಉಂಟು ಮಾಡಿದಂಥ ಪರಿಣಾಮಗಳು, ಶರೀರದ ಎಲ್ಲ ಇಂಟರ್ನಲ್ ಆರ್ಗನ್ಸ್, ಒಳಗಿನ ಅಂಗಾಂಗಗಳು ಮತ್ತು ಭೌತಿಕ ಶರೀರ ಮತ್ತು ಈ ಭೌತಿಕ ಶರೀರದ ಆವರಣ, ಸೂಕ್ಷ್ಮ ಶರೀರ, ಅದರ ಹೊರಭಾಗದಲ್ಲಿರುವಂತಹ ಪ್ರಭಾಮಂಡಲ, ಕಣ್ಣು ಮುಚ್ಚಿಕೊಂಡೇ ಎಲ್ಲವನ್ನೂ ಗಮನಿಸುತ್ತೇನೆ. ಶರೀರದಲ್ಲಿದ್ದಂತಹ ಶಕ್ತಿಯ ಬಿಂದುಗಳು, ಯೋಗ ಭಾಷೆಯಲ್ಲಿ ಚಕ್ರಗಳು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ನೆತ್ತಿಯ ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರಗಳು. ಈ 7 ಚಕ್ರಗಳು ಶರೀರದ ವಿವಿಧ ಅಂಗಾಂಗಗಳಿಗೆ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಅದರ ಕಾರ್ಯವನ್ನು ಸುಲಲಿತಗೊಳಿಸಲು ಸದಾ ಎನರ್ಜಿ ಪಾಯಿಂಟಾಗಿ ಕೆಲಸ ಮಾಡುತ್ತಿವೆ. ಇವೆಷ್ಟು ಚಕ್ರಗಳ ಮೇಲೆ ನಾನು ಈಗ ಮಾಡಿದಂತಹ ಸೂಪರ್ ಬ್ರೈನ್ ಎಕ್ಸಸೈಸ್ ಪರಿಣಾಮವನ್ನು ಉಂಟು ಮಾಡಿದೆ. ಹೆಚ್ಚು ಹೆಚ್ಚು ಶಕ್ತಿ ಉತ್ಪತ್ತಿಯನ್ನು ಮಾಡಿ ಶರೀರದ ಎಲ್ಲ ಅಂಗಾಂಗಗಳು ಮತ್ತು ಜೀವಕೋಶಗಳಿಗೆ ಶಕ್ತಿಯನ್ನು ತುಂಬಿದೆ. ಇದಕ್ಕಾಗಿ ಶರೀರದ ಯಾವುದೇ ಮೂಲೆಯಲ್ಲಿ ಜಡತ್ವ ಇಲ್ಲ. ಅಲರ್ಟ್ನೆಸ್, ಜಾಗೃತ ಸ್ಥಿತಿ. ವಿಶ್ರಾಂತಿಯಲ್ಲಿ ಈ ಸ್ಥಿತಿಯನ್ನು ಗಮನಿಸುತ್ತಿದ್ದೇನೆ. ಉಸಿರಾಟ ಬಿರುಸುಗೊಂಡದ್ದು ಹಗೂರವಾಗಿ ನಿಧಾನವಾಗಲು ಸಾಗುತ್ತಿದೆ. ಎದೆಯ ಬಡಿತ ಗಮನಿಸುತ್ತೇನೆ.
ಹೃದಯ ಉಂಟು ಮಾಡುತ್ತಿರುವಂತಹ ಶಬ್ದವನ್ನು ಅನುಭವಿಸುತ್ತಿದ್ದೇನೆ. ಇಡೀ ಶರೀರದಲ್ಲಿ ತರಂಗಗಳು, ಸೊಂಟದಿಂದ ಕೆಳಭಾಗದಲ್ಲಿರುವಂತಹ 2 ಕಾಲುಗಳು ಆಧಾರ ಸ್ತಂಭಗಳು, ದೇಹ ಎಂಬ ದೇಗುಲಕ್ಕೆ ಆಧಾರ ಸ್ತಂಭಗಳು, ಅಲ್ಲಿ ಉಂಟಾಗುವ ತರಂಗಗಳು, ತೊಡೆಗಳು, ಮಂಡಿಚೆಪ್ಪುಗಳು ಮತ್ತು ಮೀನಖಂಡಗಳಲ್ಲಿ ಉಂಟಾದಂತಹ ವೈಬ್ರೇಷನ್ಸ್ ಗಮನಿಸುತ್ತೇನೆ. ಉಸಿರಾಟ ಸಹಜ ಸ್ಥಿತಿಗೆ ಮರಳಿದೆ. ಒಂದು ದೀರ್ಘ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತೇನೆ. ನಿಧಾನವಾಗಿ ವಿಶ್ರಾಂತಿಯಿಂದ ಹೊರಕ್ಕೆ ಬಂದು ಹಗುರವಾಗಿ ಕಣ್ಣನ್ನು ತೆರೆದುಕೊಳ್ಳುವ. 2 ಪಾದವನ್ನು ಒಟ್ಟಿಗೆ ಮಾಡುವ. 2 ಕೈಗಳನ್ನು ಉಸಿರಿನೊಂದಿಗೆ ಮುಂದಕ್ಕೆ ಚಾಚಿಕೊಳ್ಳುವ. ಹಾಗೆ ಬಲಭಾಗದಿಂದ ಟಿವಿಯ ಕಡೆಗೆ ತಿರುಗಿಕೊಳ್ಳೋಣ, ಎದುರಿಗೆ. ಹಾಗೆ ಮತ್ತೊಮ್ಮೆ ಉಸಿರು ತೆಗೆದುಕೊಳ್ಳುವ. ಉಸಿರು ಬಿಡುತ್ತಾ 2 ಕಾಲಿನ ಮಂಡಿಯನ್ನು ಬಗ್ಗಿಸುತ್ತಾ 5 ಹಂತದಲ್ಲಿ ಕುಳಿತುಕೊಳ್ಳುವ. 1 2 3 4 5. ಪೃಷ್ಠ ನೆಲಕ್ಕೆ. ರಿಲ್ಯಾಕ್ಸ್. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ದೃಷ್ಟಿ ಮೇಲ್ಛಾವಣಿ ಕಡೆಗೆ ಇರಲಿ. ಹಾಗೆ ವಿಶ್ರಾಂತಿ ಪಡೆಯುವ. ಈ ಶಿಥಿಲ ದಂಡಾಸನ ಬಹಳಷ್ಟು ಬೇಗವಾಗಿ ನಮ್ಮನ್ನು ವಿಶ್ರಾಂತ ಸ್ಥಿತಿಗೆ ತರುತ್ತದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹರಿ ಓಂ. ಇಲ್ಲಿವರೆಗೆ ಉಸಿರಾಟದ ಕ್ರಿಯೆಗಳು ಮತ್ತು ಈ ಸೂಪರ್ ಬ್ರೈನ್ ಎಕ್ಸಸೈಸ್ನವರೆಗೆ ನಾವು ಬಂದಿದ್ದೀವಿ. ಈಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಸ್ಟೇಜಲ್ಲಿದ್ದೀವಿ. ನಾವೆಲ್ಲರೂ ಸುಖಾಸನಕ್ಕೆ ಬರೋಣ. ಹಾಗೆ ಸುಖಾಸನಕ್ಕೆ ಬಂದು ಕೂತ್ಕೊಳ್ಳುವ. ಟಿ ವಿಯ ಸಮ್ಮುಖದಲ್ಲಿದ್ದೀವಿ ನಾವೆಲ್ಲ ಬಂಧುಗಳೇ. 12 ದಿವಸ, ಇದು 13ನೇ ದಿವಸ. ಸೊ ನಿಮಗೆಲ್ಲ ಈ ಯೋಗಾಸನ ಅಥವಾ ಏನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಈ ಒಂದು ಅದ್ಭುತ ಕ್ರಿಯೆಯಲ್ಲಿ ಜೋಡಿಸಿಕೊಂಡಿದ್ದೀರಿ. ನಮ್ಮ ಸಮಿತಿ ಸುಮಾರು 41 ವರ್ಷದಿಂದ ಈ ಶಿಕ್ಷಣವನ್ನು ಉಚಿತವಾಗಿ ಎಲ್ಲ ಕಡೆಗೆ ಪ್ರಸರಣ ಮಾಡುತ್ತಿದೆ. ನಮ್ಮಲ್ಲಿರುವಂಥ ಶಿಕ್ಷಕರು ಅದನ್ನು ಕಲಿತು ಅದರಲ್ಲಿ ತರಬೇತಿ ಪಡೆದು ಆಮೇಲೆ ಎಲ್ಲ ಕಡೆಯಲ್ಲೂ ನಮ್ಮ ಹಿರಿಯರು ಕಲಿಸಿದಂಥ ಈ ಅದ್ಭುತ ಶಿಕ್ಷಣವನ್ನು ಉಚಿತವಾಗಿ ಕೊಡುವಂಥ ಕ್ರಿಯೆ. ಸಮಿತಿಯಲ್ಲಿ ಬೇರೆ ಬೇರೆ ಪ್ರಕಾರದ ಆಸನಗಳು ಅಥವಾ ಉಸಿರಾಟ ಕ್ರಿಯೆಗಳೆಲ್ಲ ಇರಬಹುದು. ಆದರೆ ಅದನ್ನೊಂದು ಸಿಸ್ಟಮ್ಯಾಟಿಕ್ ವೇಗೆ ತರಬೇಕು ಅಂತ ಹೇಳುವ ಉದ್ದೇಶದಿಂದ ಒಂದಷ್ಟು ಸಿಲೆಬಸ್ಸನ್ನು ಸಿದ್ಧಪಡಿಸುವಾಗ ಬಹಳಷ್ಟು ಜಾಗರೂಕತೆಯಿಂದ ಅದನ್ನು ಸಿದ್ಧಪಡಿಸಿದ್ದಾರೆ. ಮೊದಲಿಗೆ ನಮಗೆ ಈ ಯೋಗದಿಂದ ಮನಸ್ಸಿನ ಶಾಂತಿ ನೆಮ್ಮದಿ ಅಗತ್ಯ. ಆಮೇಲೆ ಶರೀರ ಎಂಬ ವಾಹನ ಅದ್ಭುತವಾಗಿ ನಮಗೆ ಸೇವೆ ಕೊಡಬೇಕು. ನಾವು ಹೇಳಿದಾಗ ಕೇಳಬೇಕು ಆ ಶರೀರ. ಆಮೇಲೆ ನಮ್ಮ ಕುಟುಂಬ, ನಾವು ಕುಟುಂಬ ಜೀವಿಗಳು. ನಮ್ಮ ಕುಟುಂಬದಲ್ಲಿ ನಮ್ಮ ಜೀವನ ಅದ್ಭುತವಾಗಿರಬೇಕು. ನಾನು ಎಲ್ಲರನ್ನ ಒಪ್ಪಿಕೊಳ್ಬೇಕು. ದೇವರು ಈ ಕುಟುಂಬವನ್ನು ನಿರ್ಮಾಣ ಮಾಡಿತು. ನನ್ನನ್ನು ಕೇಳಿ ನನ್ನನ್ನು ಇಲ್ಲಿಗೆ ಅಪಾಯಿಂಟ್ಮೆಂಟ್ ಮಾಡಿದಲ್ಲ, ದೇವರ ಇಚ್ಛೆ ಮತ್ತು ನನ್ನ ಪೂರ್ವ ಜನ್ಮದ ಕರ್ಮಾನುಸಾರ ನಾನು ಈ ಜನ್ಮದಲ್ಲಿ ಬಂದಿದ್ದೇನೆ ಅಂತ ಹೇಳುವಂಥದ್ದು ಎಲ್ಲ ಹಿರಿಯ ಅಥವಾ ಶಾಸ್ತ್ರಗಳು, ಹಿರಿಯರು ಮತ್ತು ಶಾಸ್ತ್ರಗಳು ಹೇಳ್ತಾರೆ ಹಾಗೆ. ಸೊ ಆದ್ದರಿಂದ ಆ ಕುಟುಂಬದೊಂದಿಗೆ ನನ್ನ ಹೊಂದಾಣಿಕೆ ಬಹಳಷ್ಟು ಆತ್ಮೀಯವಾಗಿರಬೇಕು. ಮತ್ತು ನನ್ನ ಸಾಮಾಜಿಕ ಜೀವನ, ಸೋಷಲೈಸೇಷನ್ ಅಂತ ಹೇಳ್ತೀವಿ ನಾವು ಒಂದು ಮತ ಧರ್ಮವನ್ನು ಆಚರಿಸ್ತಾ ಇದ್ದೇವೆ, ಒಂದು ಜೀವನ ಶೈಲಿಯನ್ನು ಮಾಡಿಕೊಂಡಿದ್ದೆ. ಅದೇ ರೀತಿ ಅಕ್ಕಪಕ್ಕದವರು ಅವರದ್ದೇ ಆದಂತಹ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಒಪ್ಪಿಕೊಳ್ಬೇಕು. ನಾವು ರಿಜೆಕ್ಷನ್ ಮಾಡುವಾಗಿಲ್ಲ, ಸಹಜೀವನ ಇರಬೇಕು. ಅದಕ್ಕೆ ಸೋಷಲ್ ವೆಲ್ಬೀಯಿಂಗ್ ಅಂತ ಹೇಳ್ತೀವಿ. ಆಮೇಲೆ ನಮಗೊಂದು ಉದ್ಯೋಗ ಅಂತ ಇದೆ ನೋಡಿ ಅಲ್ವಾ. ಯಾವುದೋ ಒಂದು ಕೆಲಸ ಮಾಡ್ತೀವಿ, ಕೃಷಿ ಇರ್ಬೋದು ಅಥವಾ ಆಫೀಷಿಯಲ್ ಡ್ಯೂಟಿ ಇರ್ಬೋದು, ಯಾವುದೇ ಜೀವನದಲ್ಲಿ ಉದ್ಯೋಗ, ಅದರ ಮೇಲೆ ನಮಗೆ ಪ್ರೀತಿ ಇರಬೇಕು. ಅದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಯಾವುದೇ ಕೆಲಸ ಆಗಲಿ, ಬಟ್ ವಿ ಹ್ಯಾವ್ ಟು ವಾಕ್ ಟುಗೆದರ್ ಅಂತ ಹೇಳ್ತೀವಿ. ಅದರ ಒಟ್ಟಿಗೆ ನಾವು ಜೊತೆಯಾಗಿ ಮುಂದೆ ಹೋಗಬೇಕು. ಮತ್ತು ಕೊನೆಯದಾಗಿ ಪರಮಾತ್ಮನ ಅನುಗ್ರಹ. ನಾವೆಲ್ಲರೂ ದೇವರನ್ನು ನಂಬ್ತೀವಿ. ಹೇಗೆ ನಂಬ್ತೀವಿ, ಎಷ್ಟು ನಂಬ್ತೀವಿ ಮತ್ತು ಅವನ ಮತ್ತು ನನ್ನ ಆತ್ಮೀಯತೆ ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳುವಂಥ ಇದಿಷ್ಟು ಶಿಕ್ಷಣವನ್ನು ನಾವು ನಿತ್ಯ ತರಗತಿಯಲ್ಲಿ ಕಲಿತಾ ಇದ್ದೀವಿ. ಅದಕ್ಕೆ ನಮ್ಮ ಸಮಿತಿಯ ಹಿರಿಯರು ಅಷ್ಟಾಂಗ ಯೋಗ, ಪತಂಜಲಿ ಮಹಾಮುನಿಯವರು ವಿವರಣೆ ಮಾಡಿದಂತಹ, ಲೋಕಕ್ಕೆ ಸಮರ್ಪಣೆ ಮಾಡಿದಂತಹ ಅಷ್ಟಾಂಗ ಯೋಗವನ್ನು ಕಲಿಬೇಕು ಅಂತೇಳಿ ನಮಗೆ ದಿನಕ್ಕೆ ಇಷ್ಟು ಅಂಥೇಳಿ ನಾವು ಅದನ್ನು ತಿಳ್ಕೊಂಡಿದ್ದೇವೆ, ಅದನ್ನು ಗ್ರಾಸ್ಪ್ ಮಾಡಿದ್ದೇವೆ ಮತ್ತು ಅದನ್ನು ಕಾರ್ಯಾಚರಣೆಗೆ ತರಲು ಪ್ರಯತ್ನಿಸಬೇಕು. ಅದು ಖಾಲಿ ಭಾಷಣ ಅಲ್ಲ. ಈ ಕಿವಿಯಿಂದ ತೆಗೆದುಕೊಂಡು ಈ ಕಿವಿಯಿಂದ ಬಿಟ್ಟರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಪತಂಜಲಿ ಮಹಾಮುನಿಯವರು ಒಂದು ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ, ನಿಮಗೆ ಯೋಗದ ಪ್ರಾಪ್ತಿ ಬೇಕಾ, ಇದಿಷ್ಟು ವಿಭಾಗದಲ್ಲೂ ನಿಮಗೆ ಅಪ್ಗ್ರೇಡ್ ಆಗಬೇಕಾ, ಇದರ ಆನಂದವನ್ನು ಅನುಭವಿಸಬೇಕಾ ನೀವು, ಫಸ್ಟಿಗೆ ಯಮ ನಿಯಮ ಅಂದರೆ ಯಮ, ನೀನು ಈ ಸಾಮಾಜಿಕ ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳೋದಕ್ಕೆ ಸೂತ್ರಗಳು. ಆಮೇಲೆ ನಿನ್ನ ವೈಯಕ್ತಿಕ ಜೀವನ ನಿಯಮ, ವೈಯಕ್ತಿಕ ಜೀವನದಲ್ಲಿ ನೀನು ಹೇಗೆ ಇರಬೇಕು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ಈಗ 2500 ವರ್ಷದ ಹಿಂದೆ ಅದನ್ನು ಪೂರ್ಣಿಸಿಟ್ಟಿದ್ದಾರೆ. ಅದು ಈಗಕ್ಕೂ ಕೂಡ ಪ್ರಸ್ತುತ.
ನಾವು ಯಮ ನಿಯಮದ ಪಾಠ ಕೇಳುವಾಗ ಇದು ನನಗೇ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥ ಅನುಭವ ಉಂಟಾಗ್ತದೆ. ಆದ್ದರಿಂದ ಬಂಧುಗಳೇ, ನಮಗೆ ಯೋಗ ಪ್ರಾಪ್ತಿ ಬೇಕಾದರೆ ಯಮ ಮತ್ತು ನಿಯಮವನ್ನು ಪಾಲನೆ ಮಾಡಲೇಬೇಕು. ಆಮೇಲೆ ಆಸನಕ್ಕೆ ಹೋಗಬೇಕು. ಯಮ ನಿಯಮ ಸರಿ ಇಲ್ಲದಿದ್ದರೆ ಆಸನ ಮಾಡಿ ಪ್ರಯೋಜನ ಇಲ್ಲ. ಆಸನ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ನಿಮಗೆ ಪ್ರಾಣಾಯಾಮ ಪ್ರವೇಶ ಆಗೋದೇ ಇಲ್ಲ, ಅನುಭವವೇ ಆಗೋದಿಲ್ಲ. ಆಸನ ಅಂದರೆ ಗೊತ್ತು ನಿಮಗೆ, ಯಾವುದಾವುದೊಂದು ಸ್ಥಿತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು. ಯಾರು ಈ ಸ್ಥಿತಿಯಲ್ಲಿ 20 ನಿಮಿಷ ಅಲ್ಲಾಡದೆ ಕೂತ್ಕೊಳ್ತಾರೆ ನೋಡಿ, ಅವರು ಆ ಸ್ಥಿತಿಯಲ್ಲಿ ಕೂತ್ಕೊಂಡು ಪ್ರಾಣಾಯಾಮವನ್ನು ಮಾಡಬಹುದು. 4ನೇ ಹೆಜ್ಜೆ. ಸೊ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇದು ಬಹಿರ್ಮುಖ ಸಾಧನೆಗಳು. ಇದು ಮಾಡುವಾಗ ಎಲ್ಲರಿಗೂ ಗೊತ್ತಾಗ್ತದೆ. ಅಷ್ಟಾಂಗ ಯೋಗದಲ್ಲಿ ಅಣ್ಣ ಹೇಳಿದ್ದಾರೆ, ನಿಮಗೆ ಸ್ಪಷ್ಟವಾಗಿ ವಿವರಣೆ ಮಾಡಿ ಹೇಳಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಇದನ್ನು ಮಾಡುವಾಗ ಎಲ್ಲರಿಗೂ ಕಾಣ್ತದೆ, ಗೊತ್ತಾಗ್ತದೆ. ಓ, ಇವರು ಯಮ, ನಿಯಮ, ಆಸನ, ಪ್ರಾಣಾಯಾಮ ಮಾಡ್ತದೆ ಅಂಥೇಳಿ. ಆ ನಂತರದ ಅಂತರಂಗದ ಸಾಧನೆಗಳು ನೋಡಿ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ನಾವು ಮಾಡೋದಲ್ಲ, ನಮ್ಮಲ್ಲಿ ಆಗುವುದು. ಯಾವಾಗ ಈ ಮೊದಲನೇದನ್ನು 4ನೆಯನ್ನು ನಾವು ಸರಿಯಾಗಿ ಮಾಡ್ತೇವೋ ನಂತರ ಇದು ಆಗುವುದು. ಆದ್ದರಿಂದ ಬಂಧುಗಳೇ, ಯಮ ನಿಯಮದ ಆ ಒಳಗಿನ 10 ಪಾಠಗಳನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ನಾವು ಬದುಕಿದರೆ, ಬಾಳಿದರೆ ಯೋಗ ಪ್ರಾಪ್ತಿಯು 100% ಬಂದೇ ಬರುತ್ತೆ. ಸುಮಾರು 16 ವರ್ಷದಿಂದ ಮಂಗಳೂರಿನಲ್ಲಿ ಈ ಸಮಿತಿ ಮೂಲಕ ಎಷ್ಟೋ ಶಾಖೆಗಳನ್ನು, ಸೇವೆಗಳನ್ನು ನಮ್ಮೆಲ್ಲ ಯೋಗ ಬಂಧುಗಳು, ಶಿಕ್ಷಕರು ಎಲ್ಲ ಸೇರಿ ಮಾಡಿದ್ದಾರೆ. ಅದರಲ್ಲಿ 100% ರಿಸಲ್ಟ್ ಬಂದಿದೆ. ಎಲ್ಲಿಯೂ ರಿಜೆಕ್ಷನ್ ಆದದ್ದೇ ಇಲ್ಲ. ಆದ್ದರಿಂದ ಅದಕ್ಕೆ ಮುಖ್ಯ ಕಾರಣ ನಾವು ಆರಂಭ ಮಾಡಿದ್ದು ಯಮ ಮತ್ತು ನಿಯಮ, ಆಸನ ಈ ಪಾಠಗಳನ್ನು ಬಿಡಿಸಿ ಹೇಳಿ ಅರ್ಥ ಆಗುವಾಗಿ ಹೇಳಿದ್ದರಿಂದ, ಸ್ವೀಕರಿಸಿದ್ದರಿಂದ ನಿಮ್ಮಲ್ಲಿ ಅದ್ಭುತವಾದಂಥ ಬದಲಾವಣೆಗಳು ಉಂಟಾಗ್ತದೆ. ಆದ್ದರಿಂದ ಬಂಧುಗಳೇ, ಯಮವನ್ನು ತಿಳ್ಕೊಂಡಿದ್ದೀವಿ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇದು ಯಮದ 5 ಪಾಠಗಳು. ನೀನು ಈ ಸಮಾಜದಲ್ಲಿ ಹೇಗಿರಬೇಕು? ಅಹಿಂಸಾತ್ಮಕವಾಗಿರಬೇಕು. ಯಾವುದೇ ರೂಪದ ಹಿಂಸೆಯನ್ನು ಮಾಡಬಾರ್ದು ನೀನು. ಮತ್ತು ಸತ್ಯವೇ ನಿನ್ನ ಜೀವನವಾಗಿರಬೇಕು, ಉಸಿರಾಗಿರಬೇಕು. ನೆವರ್ ಸುಳ್ಳನ್ನು ಪ್ರತಿಪಾದಿಸುವುದೇ ಇಲ್ಲ. ಅದಕ್ಕೆ ಸುಳ್ಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಿಯೆಯನ್ನು ನನ್ನ ಕೈಯಿಂದ ನಡೆಸುವುದಿಲ್ಲ ಅಂತ ಹೇಳುವಂಥ ಪ್ರತಿಜ್ಞೆ. 3ನೇದು, ಇನ್ನೊಬ್ಬರ ವಸ್ತುವಿನ ಮೇಲೆ ನಾನು ಆಸೆ ಪಡುವುದಿಲ್ಲ. ಆಸೆಯೇ ದುಃಖಕ್ಕೆ ಮೂಲ, ಬುದ್ಧ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಆಸೆಯನ್ನು ಪಡುವುದಿಲ್ಲ. ಇನ್ನೊಬ್ಬರ ಕೈಯಲ್ಲಿ ಇದ್ದದ್ದನ್ನು ನಾನು ಬಯಸಿದೆ ಅಂತ ಹೇಳಿದ್ರೆ ಅಲ್ಲಿ ಕಳ್ಳತನ ಆಗಿ ಹೋಯಿತು. ಸೊ ಇಲ್ಲ. ನೆಕ್ಸ್ಟ್ ಇದ್ದು ಬ್ರಹ್ಮಚರ್ಯ. ನನ್ನ 5 ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಬಾಹ್ಯ ಲೋಕದ ಸಂಪರ್ಕಕ್ಕೆ ಬರುವಂಥದ್ದು. ನೋಡಿ, ಕಣ್ಣು ಬಿಡಿಸಿದರೆ ಮಾತ್ರ ನಮಗೆಲ್ಲ ಗೊತ್ತಾಗ್ತದೆ. ಆ ಕಡೆ ಈ ಕಡೆ ಎಲ್ಲ ನೋಡಿದಾಗ ಅಲ್ಲಿ ಆಲೋಚನೆಗಳು ಉತ್ಪತ್ತಿ ಆಗ್ತದೆ. ಅದು ಬೇಕು ಬೇಡ ಎಲ್ಲ ಆಗೋದು ಇದೆಲ್ಲ ಓಪನ್ ಮಾಡಿದ ಮೇಲೆ. ಅಂದರೆ ಈ ಇಂದ್ರಿಯಗಳು ಅಂದರೆ ನನ್ನನ್ನು ಸಂಪರ್ಕ ಮಾಡುವಂಥ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿರಬೇಕು. ಬ್ರಹ್ಮಚರ್ಯ. ನಾನು ಅದರ ಒಡೆಯಾಗಿರಬೇಕು. ಹೊರತು ನಾಲಿಗೆ ಕೇಳಿದ್ದನ್ನು ಕೊಟ್ಟುಬಿಟ್ರೆ ಏನಾಗುತ್ತೆ? ನಾನು ನಾಲಿಗೆಯ ದಾಸನಾಗುತ್ತೇನೆ. ಇಲ್ಲ, ನಾಲಿಗೆ ನಾನು ಹೇಳಿದ್ದನ್ನು ಮಾತ್ರ ಸ್ವೀಕರಿಸಬೇಕು. ಕಿವಿ ನಾನು ಹೇಳಿದ್ದನ್ನು ಮಾತ್ರ ಕೇಳಿಸಿಕೊಳ್ಳಬೇಕು. ಮತ್ತು ಚರ್ಮ ನಾನು ಹೇಳಿದಾಗ ಕೇಳಬೇಕು. ಅದು ಸ್ಪರ್ಶಕ್ಕೆ ಹಾತೊರೆಯಬಾರದು. ಅದನ್ನು ಮುಟ್ಟುವ, ಇದನ್ನು ಮುಟ್ಟುವ ಹಾಗೆಲ್ಲ ಆಗ್ತದೆ. ಚರ್ಮಕ್ಕೆಲ್ಲ ಡೇಂಜರ್ ಚರ್ಮ. ಎಷ್ಟು ಸಾಧಕರೆಲ್ಲ ಈ ನಾಲಿಗೆ ಮತ್ತು ಚರ್ಮಕ್ಕೆ ಸೋತು ಹೋಗ್ತಾರೆ. ಅವರು ಅಲ್ಲಿ ಪ್ಯಾಚ್ ಆಗ್ತಾರೆ. ಅದರಿಂದ ಪತಂಜಲಿ ಮಹಾಮುನಿ ಅವರು ಹೇಳಿದ್ದಾರೆ, ಇಂದ್ರಿಯಗಳನ್ನು ನಿಗ್ರಹಿಸು. ಅದು ಎಷ್ಟು ಬೇಕೋ ಅಷ್ಟೇ ಬಿಟ್ಟುಬಿಡು ಅದನ್ನು. ಅದಕ್ಕೆ ಒಂದು ಹತೋಟಿ, ಅದಕ್ಕೊಂದು ಲಗಾಮು ಹಾಕು ಅಂತ ಹೇಳಿದ್ದಾರೆ. ಹಾಗೆ ಇನ್ನು ಕೊನೆಯದು ಪರಿಗ್ರಹ ಇಲ್ಲದ ಜೀವನ. ಅಂದರೆ ಯಾವುದೋ ಒಂದು ವಿಷಯ ವಸ್ತುಗಳ ಹಿಂದೆ ಹೋದ ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಸುಮ್ಮನೆ ಹೇಳ್ತಾರೆ ಕೆಲವರೆಲ್ಲ, ಅವರು ಆಯ್ಗೊಂಜಿ ಮೊಬೈಲ್ದ ಮಾರ್ಲು ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಆಯ್ಗೊಂಜಿ ಮೊಬೈಲ್ದ ಮಾರ್ಲು, ಅವನಿಗೊಂದು ಬಟ್ಟೆಯ ಹುಚ್ಚು, ಇವರಿಗೆ ಆಭರಣದ ಹುಚ್ಚು, ಇವರಿಗೆ ಜಾಗದ ಹುಚ್ಚು, ವಾಹನದ ಹುಚ್ಚು, ಇದೆಲ್ಲ ನಮ್ಮ ಜೊತೆಗೆ ಬರ್ತದಾ? ಆಮೇಲೆ ಯಾವುದೋ ವಿಚಾರವನ್ನು ನಮ್ಮ ಇದರಲ್ಲಿ ತಲೆಗೆ ತುಂಬಿಸಿ ನಮ್ಮ ತಲೆಯನ್ನು ಹಾಳು ಮಾಡೋದು. ಎಲ್ಲಿ ನಾವು ಮಂಗಳೂರಲ್ಲಿದ್ದರೆ ಕುಂದಾಪುರದಲ್ಲಿ ಏನೋ ಒಂದು ಪೇಪರಲ್ಲಿ ಉಂಟು, ಅದರ ಬಗ್ಗೆ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು, ನೋಡ್ರಿ ಹಾಗೆಲ್ಲ ಮಾಡೋದು. ಪರಿಗ್ರಹ. ನನಗೆ ಬೇಡದ ಇರುವಂಥ ವಿಚಾರವನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ, ಅಗತ್ಯ ಇಲ್ಲ. ಅದು ಆ ಸಮಯವನ್ನು ಒಳ್ಳೆ ಕೆಲಸಗಳಿಗೆ ಬಳಸ್ಬೋದು. ಅದಕ್ಕೆ ಪರಿಗ್ರಹ ಇಲ್ಲದ ಜೀವನ ಅಂತ ಹೇಳಿದ್ದಾರೆ. ಇಲ್ಲಿ ವೆರಿ ನೆಕ್ಸ್ಟು ಇದಿಷ್ಟು 5 ಸಾಮಾಜಿಕ ಜೀವನದ ಬದ್ಧತೆಗಳು. ನಾನು ಹಿಂಸೆ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಕದಿಯುವಂಥ ಪ್ರಯತ್ನ ಮಾಡೋದಿಲ್ಲ, ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸ್ತೀನಿ, ಇನ್ನೊಬ್ಬರಿಗೆ ತೊಂದರೆ ಆಗುವಾಗೆ ನನ್ನ ಇಂದ್ರಿಯಗಳನ್ನು ಹೊರಕ್ಕೆ ಬಿಡೋದಿಲ್ಲ, ಪರಿಗ್ರಹ ಇಲ್ಲದ ಜೀವನ ಮಾಡ್ತೀನಿ, ಸಮಾಜಮುಖಿ. ಇನ್ನು ನೆಕ್ಸ್ಟ್ ಇದು ನಿಯಮ. ನಾನು ವೈಯಕ್ತಿಕವಾಗಿ ಹೇಗಿರ್ತೀನಿ? ಶೌಚ, ಸ್ನಾನ ಮಾಡ್ತೀನಿ, ಶುದ್ಧತೆಯನ್ನು ಕಾಯ್ದುಕೊಳ್ತೀನಿ. ಬಾಹ್ಯ ಸ್ನಾನ ಮತ್ತು ಅಂಗಾಂಗಗಳ ಸ್ನಾನ. ಹೇಗೆ ಸೂರ್ಯ ನಮಸ್ಕಾರ, ವ್ಯಾಯಾಮಗಳು, ಆಸನಗಳನ್ನು ಮಾಡಿದಾಗ ಏನಾಗ್ತದೆ? ಈ ಚರ್ಮದ ಒಳಗಿರುವಂತಹ ಮಾಂಸಖಂಡಗಳು, ಎಲುಬುಗಳು, ರಕ್ತನಾಳಗಳು ಕೂಡ ಶುದ್ಧೀಕರಣಗೊಳ್ತವೆ.
2 ಆಯಿತು. ಇನ್ನು 3ನೇದು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಯಾವಾಗ ಮನಸ್ಸು ಒಳ್ಳೆಯ ಕೆಲಸಗಳ ಬಗ್ಗೆ ಚಿಂತನೆ, ಆಲೋಚನೆ ಮತ್ತು ಅದರ ಹಿಂದೆ ಕೆಲಸ ಮಾಡ್ತದೋ ಆವಾಗ ಅದು ಕೆಟ್ಟದರ ಬಗ್ಗೆ, ಅದರ ರಿವರ್ಸ್ನ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮನಸ್ಸನ್ನು ಹತೋಟಿಯಲ್ಲಿ ಇಡುವಂತಹ ಶುದ್ಧೀಕರಣ ಕ್ರಿಯೆಯನ್ನು ಮಾಡಬೇಕು. ಶೌಚ ಆದಮೇಲೆ ಸಂತೋಷವಾಗಿರಬೇಕು. ಸಂತೋಷಕ್ಕೆ ನಾನೇ ಕಾರಣ, ನನ್ನ ಸಂತೋಷಕ್ಕೆ ನಾನೇ ಕಾರಣ, ಬಾಕಿಯವರನ್ನು ಹೊಣೆಗಾರರನ್ನಾಗಿ ಮಾಡಬಾರ್ದು. ಆಮೇಲೆ ವೆರಿ ನೆಕ್ಸ್ಟು ತಪಸ್ಸು. ಶ್ರದ್ಧೆಯಿಂದ ನನಗೆ ಈ ಕರ್ಮ ಜೀವನದಲ್ಲಿ ಜೋಡಿಸಿಕೊಂಡು ಬಂದಂತಹ ಎಲ್ಲ ಏನು ಸೇವೆಗಳನ್ನು ನಾನು ಶ್ರದ್ಧೆಯಿಂದ ಮಾಡಬೇಕು, ಅದು ತಪಸ್ಸು. ಎಲ್ಲ ಬಿಟ್ಟು ಕುಟುಂಬ ಸಂಸಾರವನ್ನು ಬಿಟ್ಟು ಗುಡ್ಡೆಯಲ್ಲಿ ಹೋಗಿ ಒಂದು ಕಾಲಲ್ಲಿ ನಿಂತು ತಪಸ್ಸು ಮಾಡೋದಲ್ಲ. ಜವಾಬ್ದಾರಿ ಏನಿದೆ ಈ ಜೀವನದಲ್ಲಿ ಅದನ್ನು ಶ್ರದ್ಧೆಯಿಂದ ಪ್ರತಿಫಲಾಪೇಕ್ಷೆಯಿಂದ ಮಾಡೋದು. ಆಮೇಲೆ ವೆರಿ ನೆಕ್ಸ್ಟು ಸ್ವಾಧ್ಯಾಯ. ನಾನು ತಿಳ್ಕೊಳ್ಬೇಕು, ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು, ಅಧ್ಯಯನ ಮಾಡೋದು. ನಾನು ಯಾರು, ಯಾಕೆ, ಹೀಗೆ ಯಾಕೆ ಪ್ರಪಂಚ, ಇದರ ಬಗ್ಗೆ ನಾವು ಆಸಕ್ತಿ ವಹಿಸಿದರೆ ಆಟೋಮೆಟಿಕ್ಕಾಗಿ ನಾವು ಎಲ್ಲಿ ಆಗ್ತೇವೆ, ಅಧ್ಯಯನಕ್ಕೆ ಶುರು ಮಾಡ್ತೀವಿ. ಕೊನೆಗೆ ಎಲ್ಲಿ ಮುಟ್ತೀವಿ, ನಾವು ಪರಮಾತ್ಮನಲ್ಲಿಗೆ ಮುಟ್ತೀವಿ. ಸೊ ಅದು ನನ್ನ ಗುರಿಯಾಗಿರಬೇಕು. ನಮ್ಮದೆಲ್ಲ ಆಯಿತು, ನನಗೆಲ್ಲ ಏನು ಕಲೀಲಿಕ್ಕೆ ಇಷ್ಟ ಇಲ್ಲ ಅಂತ ಕೂಡ ನಾವು ನಿಂತ ನೀರಾಗ್ತೀವಿ. ಒಂದು ಹೊಳದ ಅಥವಾ ಒಂದು ಕೊಳದ ನೀರಾಗಿ ಬಿಡ್ತೀವಿ. ಅಲ್ಲಿಗೆ ಹರಿವು ಆಗಿರಬೇಕು, ಸದಾ ಕ್ರಿಯಾಶೀಲರಾಗಿರಬೇಕು, ಅದು ಸ್ವಾಧ್ಯಾಯ. ಆಮೇಲೆ ಕೊನೆಗೆ ಈಶ್ವರ ಪ್ರಣಿಧಾನ. ಎಲ್ಲ ಪ್ರಾಪ್ತಿಗಳನ್ನು ಏನು ನನಗೆ ಬಂದಿದೆ, ಸಿಕ್ಕಿದೆ, ನನ್ನ ಕೈಯಿಂದ ಮಾಡಲ್ಪಟ್ಟಿದೆ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು. ಸೊ ಈ ರೀತಿ 10 ಪಾಠಗಳು ನನ್ನ ಜೀವನದ ರೂಪವನ್ನೇ, ನನ್ನ ರೀತಿಯನ್ನೇ, ನಡವಳಿಕೆಯನ್ನೇ ಅದ್ಭುತವಾಗಿ ಬದಲಾವಣೆ ಮಾಡೋದು. ಆದ್ದರಿಂದ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಚಾರವನ್ನು ಮುಂದಕ್ಕೆ ತಿಳಿದುಕೊಳ್ಳೋಣ. ಬಂಧುಗಳೇ, ಯಾರು ಯಮ ನಿಯಮವನ್ನು ಕರೆಕ್ಟಾಗಿ ಧಾರಣೆ ಮಾಡ್ತಾರೆ ಅವರು ಆಸನದಲ್ಲಿ ನಮ್ಮ ಶರೀರವನ್ನು ಸ್ಥಿರಂ ಸುಖಂ ಆಸನದಲ್ಲಿ ಆನಂದವಾಗಿ ಜಾಗೃತವಾಗಿಸ್ತಾರೆ. ಶರೀರವನ್ನು ಸ್ಥಿತಗೊಳಿಸುವವರು ಉಸಿರಿನೊಂದಿಗೆ ಭಗವಂತನನ್ನು ಕನೆಕ್ಟ್ ಮಾಡ್ತಾರೆ. ನನ್ನ ಮನಸ್ಸು, ನನ್ನ ಉಸಿರು ಮತ್ತು ನನ್ನ ಶರೀರ ಜಾಯಿಂಟ್ ಮಾಡಿಕೊಂಡು ನನ್ನ ಗುರಿ ಸಾಧನೆಯನ್ನು ಮಾಡ್ತಾರೆ. ಇವಿಷ್ಟು ನಮಗೆ ಇವತ್ತಿನ ಪಾಠದಲ್ಲಿ ನಾವು ತಿಳ್ಕೊಳ್ಳುವ ಬಂಧುಗಳೇ. ಮುಂದಕ್ಕೆ ನಾವು ಅಭ್ಯಾಸವನ್ನು ಮುಂದುವರಿಸೋಣ. ಮತ್ತೊಮ್ಮೆ ನಿಮಗೆ ವಂದಿಸುತ್ತಾ ಮುಂದಿನ ಅಭ್ಯಾಸಕ್ಕೆ ತಯಾರಿಯಾಗೋಣ. 1-2 ಸಲ ಚಪ್ಪಾಳೆ ಹೊಡೆಯುವ. ನೋಡಿ, ಜೋರಾಗಿ ಚಪ್ಪಾಳೆ ಹೊಡೆಯುವ. ಚಪ್ಪಾಳೆ, ಜೋರು ಚಪ್ಪಾಳೆ, ಜೋರು ಚಪ್ಪಾಳೆ. ಹಾಗೆ ಇನ್ನಷ್ಟು ಜೋರಾದ ಕೈಯನ್ನು ತಿಕ್ಕಿಕೊಳ್ಳುವ, ಬಿಸಿ ಮಾಡುವ. ಹಾಗೆ ಮುಖದ ಭಾಗಗಳಿಗೆ ಲೇಪನ, ಹಾಗೆ ಎಲ್ಲವನ್ನು ಮತ್ತೊಮ್ಮೆ ಜೋರಾಗಿ ತಿಕ್ಕಿಕೊಳ್ಳುವ. ಮುಖದ ಭಾಗಗಳಿಗೆ ನಾವು ಕೂತು ಶರೀರ ಜಡ ಆಗ್ತದೆ, ಅದಕ್ಕೋಸ್ಕರ ಲೇಪನ ಮಾಡಿಕೊಂಡು ಹಾಗೆ ಕೈಯನ್ನು ಕೆಳಕ್ಕಿಳಿಸುವ. ಮುಂದೆ ಅಭ್ಯಾಸಕ್ಕೆ ಸಿದ್ಧರಾಗೋಣ. ಇಷ್ಟವರೆಗೆ ನಾವು ಅಭ್ಯಾಸಗಳಲ್ಲಿ ತೊಡಗಿದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಯೋಗದ ತರಗತಿಗಳಲ್ಲಿ ಭಕ್ತಿ ಯೋಗ ಅಂತ ಒಂದಿದೆ. ಆ ಭಕ್ತಿ ಯೋಗದ ಮೂಲಕ, ಒಂದು ಭಜನೆಯ ಮೂಲಕ ಕೂಡ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಚಲನೆ ಕೊಡುವಂಥ ಒಂದು ವಿಶೇಷ ಅಭ್ಯಾಸವನ್ನು ರವಿಶಣ್ಣ ಮಾಡ್ತಾ ಇದ್ದಾರೆ. ನೀವು ಆ ವಿಶೇಷ ಅಭ್ಯಾಸಕ್ಕೆ ತಯಾರಾಗಿದ್ದೀರಿ. ಹಾಗೆ ಅಣ್ಣ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಇವತ್ತಿನ ಅಭ್ಯಾಸದಲ್ಲಿ ವಿಶೇಷವಾಗಿ ಒಂದು ಭಜನೆಯ ಹಾಡಿಗೆ ನಾವು ಬೇರೆ ಬೇರೆ ನಮ್ಮ ಚಲನೆಗಳನ್ನು ಮಾಡುವ. ಹರಿ ಓಂ. ಇವಾಗ ನಾವು ಕ್ರಿಯಾತ್ಮಕ ಅಭ್ಯಾಸ ಮಾಡ್ತೀವಿ, ಬಟ್ ವಿತ್ ಮ್ಯೂಸಿಕ್. ಬಂಧುಗಳೇ ಗಮನಿಸಿ, ನಮ್ಮ ಉಸಿರಾಟವನ್ನು ಇದಕ್ಕೆ ಜೋಡಿಸಬೇಕು. ಉಸಿರಾಟವನ್ನು ಜೋಡಿಸಿಕೊಂಡು ಮಾಡಿದಾಗ ತುಂಬ ಆನಂದ ಆಗ್ತದೆ ಮತ್ತು ಆ ಹಾಡು ನಮ್ಮ ಮನಸ್ಸಿನಲ್ಲಿ ಗುಣಗುಡ್ತಾ ಇರಬೇಕು. ಮತ್ತು ವಿ ಆರ್ ಡ್ಯಾನ್ಸಿಂಗ್ ವಿತ್ ಅಥವಾ ವಿ ಆರ್ ಮೇಕಿಂಗ್ ಎಕ್ಸಸೈಸ್ ವಿತ್ ಕೃಷ್ಣ. ಇದನ್ನು ಭಕ್ತಿ ಯೋಗದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವ. ಸೊ ಹೀ ಈಸ್ ವಿತ್ ಅಸ್. ಆ ಕಡೆ ಈ ಕಡೆ ಎಲ್ಲ ಕೃಷ್ಣ ದೇವರುಗಳು, ದೇವರ ಪರಿವಾರಗಳು ಇದ್ದಾರೆ, ಅವರ ಒಟ್ಟಿಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳುವ ಭಾವನೆಯಿಂದ ಮಾಡುವ. ರೈಟ್, ರೆಡಿ. ಬ್ರೀದಿಂಗ್ ನೆನಪಿಟ್ಕೊಳ್ಳಿ. ಬ್ರೀದಿಂಗ್ ಮಾಡ್ತಾ ಇರಬೇಕು, ಪೂರ್ತಿ ತುಂಬಿಸಬೇಕು, ಪೂರ್ತಿ ಖಾಲಿ ಮಾಡ್ತಾ ಇರಬೇಕು. ಓಕೆ, ರೈಟ್. 2 ಕಾಲು ಅಗಲ, ಕೈ ಮುಂದೆ.
ರಿಲ್ಯಾಕ್ಸ್ ಆಗೋಣ. ಬಂಧುಗಳೇ, ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಗಮನಿಸುವ. ಹಾಗೆ ನನ್ನ ಶರೀರದಲ್ಲಿ ಹೃದಯದ ಬಡಿತ, ಉಸಿರಾಟದ ವೇಗ, ಶರೀರದಲ್ಲಿ ಒಳಗೆ ನಡೆದಂತಹ ಕಂಪನಗಳು ಗಮನಿಸುತ್ತೇನೆ. ಮೆಲ್ಲಗೆ ನಿಧಾನ ಹೋಗಿ ನಿಮ್ಮ ಬೆಡ್ಶೀಟನ್ನು ಬಿಡಿಸಿ ಅಲ್ಲೇ ರಿಲ್ಯಾಕ್ಸ್ ಆಗೋಣ. ವಿಶ್ರಾಂತಿ, ಅಮೃತಾಸನ. ರಿಲ್ಯಾಕ್ಸ್. ಕಾಲು ಬಿಡಿಸಿ, ಕೈ ಆಕಾಶ ಕಾಣುತ್ತಿರಲಿ. ಭಗವಂತನ ಪೂರ್ಣಾನುಗ್ರಹ. ಇವತ್ತಿನ ಸಾಧನೆಯ ತರಗತಿ. ನಾನು ಇಂದು ಮಾಡಿದಂತಹ ಪ್ರಾರ್ಥನೆ ಉಸಿರಾಟದ ಕ್ರಿಯೆ, ಸೂಪರ್ ಬ್ರೈನ್ ಎಕ್ಸಸೈಸ್ ಮತ್ತು ನಾನು ಕೇಳಿಸಿಕೊಂಡಂತಹ ಯಮ ನಿಯಮ, ಪತಂಜಲಿ ಮಹಾಮುನಿಗಳ ಆ ಸಿಲೆಬಸ್ ಅರ್ಥವಾಗುತ್ತಿದೆ. ಮತ್ತು ಕೃಷ್ಣನೊಂದಿಗೆ ನಾನು ಮಾಡಿದಂತಹ ಅಭ್ಯಾಸಗಳು, ನನ್ನ ಶರೀರದ ನೋವುಗಳು, ಮನಸ್ಸಿನ ದುಗುಡ ದುಮ್ಮಾನಗಳು ಈ ಕ್ರಿಯೆಯಿಂದಾಗಿ ನಾಶವಾಯಿತು. ಇಡೀ ಶರೀರದಲ್ಲಿ ಕಂಪನಗಳನ್ನು ಗಮನಿಸುತ್ತೇನೆ. ಎಲ್ಲ ಶರೀರದ ಅಂಗಾಂಗಗಳು ರಿಲ್ಯಾಕ್ಸಿಂಗ್. ನಿಧಾನವಾಗಿ ವಿಶ್ರಾಂತಿಯೆಡೆಗೆ ಚಲಿಸುತ್ತಿದೆ. ಉಸಿರಾಟದ ಏರಿಳಿತವು ಹಗುರವಾಗಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಮನಸ್ಸಿನಿಂದಲೇ ಶರೀರದ ಅಂಗಾಂಗಗಳನ್ನು ಗಮನಿಸುತ್ತೇನೆ. ಶಿರೋಭಾಗ, ಕಣ್ಣುಗುಡ್ಡೆಗಳು, ಮೂಗು, ಬಾಯಿ, ಗಲ್ಲ, ಕತ್ತಿನ ಭಾಗ, ಎದೆಗೂಡು, ಒಳಗಿರುವಂತಹ ಶ್ವಾಸಕೋಶಗಳು ಮತ್ತು ಹೃದಯ, ಎರಡೂ ತೋಳುಗಳು, ಐಚ್ಛಿಕ ಸ್ನಾಯುಗಳು, ಉದರ ಭಾಗದಲ್ಲಿ ಜೀರ್ಣಾಂಗ ವ್ಯೂಹದ ಎಲ್ಲ ಅಂಗಾಂಗಗಳು, ಸೊಂಟದ ಭಾಗ, ಬೆನ್ನಿನ ಮೂಳೆ, ಸೊಂಟಗೆ ಜೋಡಣೆಗೊಂಡಂಥ ನನ್ನೆರಡು ಕಾಲುಗಳ ಕೀಲುಗಳು, ಎರಡೂ ವಿಸರ್ಜನಾಂಗಗಳು, ಕಾಲಿನ ತೊಡೆಗಳು, ಎಲುಬುಗಳು, ಮಾಂಸಖಂಡಗಳು, ರಕ್ತನಾಳಗಳು, ಹಿಮ್ಮುಖ ಭಾಗಿಸಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಿದಂತಹ ಮಂಡಿ, ಎರಡೂ ನೀಸ್ ಮಂಡಿಗಳು, ಕೆಳಕಾಲು, ಮೀನಖಂಡಗಳು, ಕಣಕಾಲು, ಪಾದ, ಹಿಮ್ಮಡಿ, ಮಧ್ಯ, ಮುಮ್ಮಡಿ, 10 ಬೆರಳುಗಳು, ಇವೆಷ್ಟು ಶರೀರದ ಅಂಗಾಂಗಗಳು ಸ್ವಸ್ಥವಾಗುತ್ತಿದೆ, ಆರೋಗ್ಯವಾಗುತ್ತಿದೆ. ಒಳಗಿದ್ದಂತಹ ಎಲ್ಲ ಕಲ್ಮಶಗಳು ಬೆವರಿನ ರೂಪದಲ್ಲಿ ಶರೀರದಿಂದ ಹೊರಕ್ಕೆ ಚಲಿಸುತ್ತಿದೆ. ಮನಸ್ಸು ಪರಮಾತ್ಮನ ಕಡೆಗೆ ಗಮನವನ್ನು ಕೊಂಡೊಯ್ಯುತ್ತಿದೆ. ಭಗವಂತ ಕರುಣಾಸಾಗರ, ದಯಾಸಾಗರ, ಪ್ರೇಮಸಾಗರನಾದ ಭಗವಂತನು ನನಗೆ ಈ ಮೂಲಕ ನನ್ನಲ್ಲಿ ಆರೋಗ್ಯ, ಶಕ್ತಿ ಮತ್ತು ಮಾನಸಿಕ ದೃಢತೆ, ಶಕ್ತಿ, ಸದಾ ಧನಾತ್ಮಕವಾದಂತಹ ಚಿಂತನೆಗಳು, ಇವೆಲ್ಲವೂ ಅವನ ಕೊಡುಗೆ. ಅಲ್ಲೇ ಮಲಗಿದಲ್ಲೇ ಮನಸ್ಸಿನಲ್ಲೇ ಭಗವಂತನನ್ನು, ಅವನಿಗೆ ಒಂದು ವಂದನೆಯನ್ನು, ನಮನವನ್ನು ಸಲ್ಲಿಸುತ್ತೇನೆ. ತಂದೆ, ನೀನೇ ಕೊಟ್ಟಂತಹ ಈ ಕರ್ಮ ಜೀವನದಲ್ಲಿ ಈ ತರಹದ ಶಿಕ್ಷಣದಿಂದ ನನ್ನನ್ನು ಇನ್ನೆಷ್ಟು ಉತ್ತೇಜಿತಗೊಳಿಸಿ ನನ್ನ ಕರ್ಮ ಜೀವನವನ್ನು ಆನಂದಮಯವಾಗಿ, ಪ್ರೇಮಮಯವಾಗಿ ಮತ್ತು ಶಾಂತಿಮಯವಾಗಿ ಮುಂದಿನ ಲೋಕಕ್ಕೆ ಕೊಂಡೊಯ್ಯಲು ಪುಣ್ಯವನ್ನು ಭರಿಸುವಂತಹ ಕ್ರಿಯೆಗಳು ನನ್ನ ಕೈಯಿಂದ ನಡೆಸಲ್ಪಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಿಧಾನವಾಗಿ ಶರೀರವನ್ನು ಸಡಿಲಗೊಳಿಸುವ, ಹಗುರಗೊಳಿಸುತ್ತಾ ಬೆರಳುಗಳು ಚಾಲನೆ, ಹಾಗೆ ಪಾದ ಚಾಲನೆ. ನಿಧಾನವಾಗಿ ಎಡಕಾಲು, ಎಡಕೈ ಎದೆ ಮೇಲೆ, ಎಡಕಾಲು ಮಡಚಿ ಪಾದ ನೆಲದ ಮೇಲೆ, ಬಲಕೈಯನ್ನು ತಲೆಯಿಂದ ಮೇಲಕ್ಕೆ ಚಾಚಿಕೊಂಡು ಬಲ ಮಗ್ಗುಳಿಗೆ ತಿರುಗುವ. ಶರೀರ ದೃಢಾಸನದಲ್ಲಿ. ಅಲ್ಲಿಂದ ಎಡಕೈಯ ಸಹಾಯದಿಂದ ಕಣ್ಣು ಮುಚ್ಚಿಕೊಂಡೇ ಎದ್ದು ಕೂತ್ಕೊಳ್ಳುವ. ಕೈಗಳು ನಮಸ್ಕಾರ ಮುದ್ರೆ. ಬಂಧುಗಳೇ, ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದೀವಿ. ನಮ್ಮ ಉಸಿರಾಟ ಇದೆಲ್ಲ ವ್ಯತ್ಯಾಸ ಆಗಿದೆ. ಹಾಗೆ ನಾವು ನಿಧಾನವಾಗಿ ನಮ್ಮ ಬೆಡ್ಶೀಟ್ನ ಮಧ್ಯಕ್ಕೆ ಬರುವ, ಕೂತ್ಕೊಳ್ಳುವ. ಬೆಡ್ಶೀಟ್ನಲ್ಲಿ ನೀವು ರಿಲ್ಯಾಕ್ಸ್ ಆಗ್ತಾ ಇರಿ. ಎಲ್ಲ ಕೂತ್ಕೊಳ್ಳುವ, ಕಣ್ಣು ಮುಚ್ಚಿಕೊಳ್ಳುವ. ನಾನು ಮಂತ್ರ ಹೇಳ್ತೀನಿ, ನೀವು ಉಸಿರಾಟವನ್ನು ಸಹಜ ಸ್ಥಿತಿಗೆ ತರುವಲ್ಲಿವರೆಗೆ
ಆನಂದವಾಗಿ ವಿರಾಮವಾಗಿ ಬರೀ ಕೇಳಿಸಿಕೊಳ್ಳುತ್ತಾ ಇರಿ. ಎಲ್ಲ ವಿದ್ಯೆಯನ್ನು ಕಲಿಸಿದಂತಹ ಪತಂಜಲಿ ಮಹಾಮುನಿಯರಿಗೆ ಹಾಗೂ ಯೋಗವನ್ನು ಉಂಟು ಮಾಡಿದ ಯೋಗೇಶ್ವರನಿಗೆ, ಮಾತಾಪಿತೃಗಳಿಗೆ, ಇಷ್ಟದೇವರಿಗೆ ಎಲ್ಲರನ್ನ ನನ್ನ ಕಣ್ಣ ಮುಂದಿಗೆ ತಂದು ಯೋಗ ಮಂತ್ರವನ್ನು ಜಪಿಸುತ್ತೇನೆ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇದಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರಬಾಗಿ ಭಕ್ತಿ ಪ್ರೀತಿ ಶರಣಗತಿ ನಮನವನ್ನು ಪತಂಜಲಿ ಮಾಮನಿಗೆ, ಯೋಗೇಶ್ವರನಿಗೆ, ಮಾತಾಪಿತೃಗಳಿಗೆ, ಇಷ್ಟದೇವರಿಗೆ, ಕ್ಷೇತ್ರ ರಾಷ್ಟ್ರಕ್ಕೆ ಸಲ್ಲಿಸಿ ನಿಧಾನವಾಗಿ ಮುಂದಕ್ಕೆ ಬಾಗಿ ಮೇಲಕ್ಕೆ ಬರುವ. ಎರಡೂ ಕೈಗಳನ್ನು ಜೋರಾಗಿ ತಿಕ್ಕೊಳ್ಳುವ, ಕಣ್ಣುಗುಡ್ಡೆಗಳಿಗೆ ಸ್ಥಾಪಿಸುವ. ಹಾಗೆ ಕಣ್ಣುಗಳನ್ನು ತೆರೆದುಕೊಂಡು ಎರಡೂ ಕರದಲ್ಲಿ ನೆನೆಸುವಂಥ ತ್ರಿಶಕ್ತಿಗಳನ್ನು ವಂದಿಸೋಣ. ಕರಾಗ್ರೇ ವಸತಿ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಎರಡೂ ಕೈ ಜೋಡಿಸಿಕೊಂಡು ಇವತ್ತಿನ ಅಭ್ಯಾಸವನ್ನು ಕರುಣಿಸಿದಂತಹ ಭಗವಂತನಿಗೆ ಮತ್ತಷ್ಟು ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ಗುರುಭ್ಯೋ ನಮಃ. 13 ದಿನದ ಅಭ್ಯಾಸ ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ದೀರಿ. ಇವತ್ತು ವಿಶೇಷ ಏನಂತಂದರೆ ಎಲ್ಲ ಕ್ರಿಯಾತ್ಮಕ ಅಭ್ಯಾಸಗಳನ್ನು ಜೊತೆಗೂಡಿಸಿ ಒಂದು ಹಾಡಿನೊಂದಿಗೆ ಅದನ್ನು ಪೂರ್ಣಿಸಿದಂಥ ಒಂದು ರೀತಿ. ಈ ಕ್ರಿಯೆಯನ್ನು ಮಾಡಿಸಿದಂಥ ನಮ್ಮ ಮಂಗಳೂರು ನಗರದ ಪ್ರಾಂತದ ಸೇವಾ ಪ್ರಮುಖರಾದಂಥ ಶ್ರೀಯುತ ರವೀಶಣ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಅವಧಿಯಲ್ಲಿ ಉಪಸ್ಥಿತರಂಥ ಅಭ್ಯಾಸವನ್ನು ಮಾಡಿದಂಥ ಶ್ರೀ ಜೀವನಣ್ಣ ಮತ್ತು ಶುಭಕ್ಕ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. 13 ದಿನದ ಅಭ್ಯಾಸದಲ್ಲಿ ತಾವೆಲ್ಲರೂ ಚೆನ್ನಾಗಿ ಭಾಗವಹಿಸಿದಿರಿ. ನಿಮಗೂ ವಂದನೆಗಳನ್ನು ಸಲ್ಲಿಸುತ್ತಾ 13 ದಿನದ ಅಭ್ಯಾಸವನ್ನು ಈಗ ಕೊನೆಗೊಳಿಸ್ತಾ ಇದ್ದೇವೆ. ಹರಿ ಓಂ. ಲೋಕ ಸಮಸ್ತ ಸುಖಿನೋ ಭವಂತು. ಹರಿ ಓಂ.